ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ನಮಸ್ಕಾರ. ಹೇಗಿದೆ ಸರ್ ಕೆಲಸ? ಸಡನ್ನಾಗಿ ಒಂದು 40 ದಿನ ಟೈಮ್ ಇತ್ತು ನಮಗೆ ರಿಲೀಸ್ಗೆ ಅಂತ. ಪ್ರಿಪೋನ್ ಆಗಿರೋದ್ರಿಂದ ನಿಮಗೆ ಒಂದು 22 ದಿನ ಅರ್ಲಿ ಆಗೋಯ್ತು. ಸೊ ನಮಗೆ ಪ್ರಿಪ್ರೇಷನ್ಸ್ಗೆ ಒಂದು 16-17 ದಿನ ಮಾತ್ರ ಸಿಕ್ಕಿದ್ದು. ಸೊ ಅದರಲ್ಲಿ ಎಷ್ಟು ಫಾಸ್ಟಾಗಿ ಮಾಡೋಕ್ಕೆ ಸಾಧ್ಯ ಅದು ಮಾಡ್ತಾಯಿದ್ವಿ. ಮೇಡಮ್ ನೀವು ಹೆಂಗಿದ್ದೀರಾ? ಸೂಪರ್ ಆಗಿದ್ದೀರಾ. ಲವ್ ಮಾಕ್ಟೈಲ್ ಅಂದಿದ ತಕ್ಷಣ ನನಗೆ ತುಂಬ ಕನೆಕ್ಟ್ ಆಗುತ್ತೆ ಪಿಕ್ಚರು. ಒಂದು ಪರ್ಸ್ನಲಿ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಪಾರ್ಟ್ 1ಅಲ್ಲೂ ನಾನು ಇಂಟರ್ವ್ಯೂ ಮಾಡಿದ್ದೆ, ಪಾನಿಪುರಿ ತಿಂತ ಇಂಟರ್ವ್ಯೂ ಮಾಡಿದ್ವಿ, ನಿಮ್ಗೆ ನೆನಪಿರಬೇಕು ಫಿಲ್ಮಿ ಒಂದು. ಪಾರ್ಟ್ 2ನೂ ಇಂಟರ್ವ್ಯೂ ಮಾಡಿದ್ವಿ, ನಿಮ್ಮ ಹಳೆ ಮನೇಲಿ ಇಂಟರ್ವ್ಯೂ ಮಾಡಿದ್ವಿ. ಪಾರ್ಟ್ 3 ನಿಮ್ಮ ಹೊಸ ಮನೇಲಿ ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಸೊ ಅದೇ ಸರ್, ಇವಾಗ ಎಲ್ಲರೂ ಇವಾಗ 19th ರಿಲೀಸ್ ಆಗ್ತಾಯಿದೆ, ಅದು ತುಂಬ ಬೆಸ್ಟ್ ಡಿಸಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಎಲ್ಲರೂ ಆ ಡ್ಯಾಡಿಗೋಸ್ಕರ ಕಾಯ್ತಾಯಿದ್ರು, ಈ ಡ್ಯಾಡಿ ಬಂದರು ಅಂತ. ಸೊ ಅದು ನಿಮಗೆ ಒಪ್ಕೊಬೇಕಾದ್ರೆ ಆದ್ರೂ ಏನಾದರೂ ಸೆಕೆಂಡ್ ಥಾಟ್ ಇತ್ತಾ ಸರ್? ಏನಾದರೂ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮಾಡಿರ್ತೀರ, ಏನೇ ಇದ್ರೂ ಆ ಡೇಟಿಗೆ ತುಂಬ ಬೇರೆ ಬೇರೆ ಸಿನಿಮಾಗಳಿದ್ದಾವೆ, ದೊಡ್ಡ ಸ್ಟಾರ್ಗಳು ಸಿನಿಮಾಗಳಿದ್ದಾವೆ, ಹೆಂಗಪ್ಪ ಏನಪ್ಪ ಅಂತ ಸೆಕೆಂಡ್ ಥಾಟ್ ಏನಾದರೂ ಇತ್ತಾ? ಹೇಳಿದ ತಕ್ಷಣ ಓಕೆ ನಾವು 19th ರೆಡಿ ಅಂತ ಆಯ್ತಾ? ಹೆಂಗಾಯ್ತು? ಇಲ್ಲ, ಒಂದು ಸೆಕೆಂಡ್ ಯೋಚನೆ ಮಾಡ್ತೀವಿ. ಅವಾಗ ಏನಂದ್ರೆ 4-5 ದಿನ ಹಾಲಿಡೇ ಇದೆ ಅವಾಗ. ಸೊ ಆ ಥರ ಮತ್ತೆ ಸಿಗಲ್ಲ ಡೇಟ್ಗಳು. ಅಷ್ಟೊಂದು 4 ದಿನ ಹಾಲಿಡೇ, ಎಲ್ಲರೂ ಒಂದು ರಜದ ಮೂಡದಲ್ಲಿರ್ತಾರೆ, ಸಿನಿಮಾಗೆ ಹೋಗೋಣ ಅನ್ನೋ ಮೂಡಲ್ಲಿರ್ತಾರೆ. ಸೊ ಅದು ಮತ್ತೆ ಆ ಥರ ಡೇಟು ತುಂಬ ಕಷ್ಟ. ಸೊ ಯಾಕೆ ಬಿಡೋದು? ಆಮೇಲೆ ಕನ್ನಡ ಸಿನಿಮಾ ಅಂತ ಇರೋದು ಒಂದೇ ಅಲ್ಲ, ಈಗ ಇನ್ನೊಂದು ಕನ್ನಡ ಸಿನಿಮಾ ಜೊತೆ ಬರೋದು ಬೇಡ ಅಂತ ಮುಂಚೆನೇ ಡಿಸೈಡ್ ಮಾಡಿದ್ವಿ. ಯಾವುದೇ ಕನ್ನಡ ಸಿನಿಮಾ ಜೊತೆ ಬರೋದು ಬೇಡ. ಯಾಕಂದರೆ ನಾವು ಜನವರಿ ಫಸ್ಟ್ ಅಂದ್ಕೊಂಡಿದ್ದು ಅದು ಡಿಸೆಂಬರ್ 25ಕ್ಕೆ ಬರೋಣ ಅಂತ ಫಸ್ಟ್ ತಲೆಯಲ್ಲಿತ್ತು. ಓಕೆ. ಆವಾಗ 2 ಸಿನಿಮಾ ಅನೌನ್ಸ್ ಮಾಡಿದ್ರು, ನಾವು ಸುಮ್ಮನೆ ಆಗ್ಬಿಟ್ವಿ. ಅದಾದಮೇಲೆ ಜಾನ್ವರಿ 23 ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಅವಾಗ ಲ್ಯಾಂಡ್ ಲಾರ್ಡ್ ಅನೌನ್ಸ್ ಮಾಡಿದ್ರು, ಸರಿ ಸುಮ್ಮನೆ ಆದ್ವಿ. ಆಮೇಲೆ ಸರಿ ಅದಕ್ಕೆ ಏಪ್ರಿಲ್ 10th ಅಂತ ಮುಂಚೆನೇ ಅನೌನ್ಸ್ ಮಾಡ್ಕೊಂಡ್ವಿ, ಯಾಕಂದರೆ ಮಾರ್ಚ್ 19th ಟಾಕ್ಸಿಕ್ ಇರೋದ್ರಿಂದ. ಯಾವಾಗ ಟಾಕ್ಸಿಕ್ ಮುಂದಕ್ಕೆ ಹೋಯ್ತು, ಕನ್ನಡ ಒಂದೇ ಸಿನಿಮಾ ಬಂದರೆ ಯಾವಾಗಲೂ ಒಳ್ಳೇದು. ಅಂದರೆ ನಾವು ಒಂದು 4-5 ಮಂತ್ಸಿಂದ ಒಳ್ಳೆ ಡೇಟಿಗೆ ವೆಯ್ಟ್ ಮಾಡ್ತಾನೆ ಇದೀವಿ. ವಿ ಜಸ್ಟ್ ಡಿಡ್ ನಾಟ್ ವಾಂಟ್ ಟು ಕ್ಲಾಶ್. ಯಾವ್ದಾದ್ರು ಕನ್ನಡ ಸಿನಿಮಾ ಜೊತೆನೇ ಕ್ಲಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಒಂದು ಥಾಟಲ್ಲೂ ಇತ್ತು. ಆಡಿಯನ್ಸಿಗೆ ಕನ್ಫ್ಯೂಸ್ ಮಾಡೋದು ಬೇಡ, ಆ ಸಿನಿಮಾ ನೋಡೋದ ಈ ಸಿನಿಮಾ ನೋಡೋದ, ಎಸ್ಪೆಷಲಿ ಒಂದೇ ಲ್ಯಾಂಗ್ವೇಜಲ್ಲಿ. ಆಮೇಲೆ ಇದೊಂದು ಕೋಇನ್ಸಿಡೆನ್ಸ್ ಏನು ಅಂತಂದರೆ, ಪಾರ್ಟ್ 1 ನಿಮ್ಮ ಸಿನಿಮಾ ಜನವರಿಗೆ ಬಂದಿತ್ತು, ಪಾರ್ಟ್ 2 ಫೆಬ್ರವರಿಗೆ ಬಂದಿತ್ತು, ಪಾರ್ಟ್ 3 ಮಾರ್ಚಿಗೆ ಬಂದಿತ್ತು. ನೀವು ಏಪ್ರಿಲ್ಗೆ ಅಂದಿದ್ರಿ, ಬಟ್ ದೇವರು ಇಲ್ಲ ಮಾರ್ಚ್ಗೆ ಇರಲಿ ಇವರು ಅಂತ. 1 2 3 ಜನವರಿ, ಫೆಬ್ರವರಿ, ಮಾರ್ಚ್ ಇದೆಲ್ಲ ಯೋಚನೆ ಮಾಡಿಲ್ಲ ನಾವು. ಟಾಕ್ಸಿಕ್ ಅಪೋಸಿಟ್ ದುರಂದರ್ ಅಪೋಸಿಟ್ ಟಾಕ್ಸಿಕ್ ಅನ್ನೋದಿತ್ತು. ಇವಾಗ ತುಂಬ ಟ್ರೋಲ್ಗಳಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀನಿ ನಾನು. ಲವ್ ಮಾಕ್ಟೈಲ್ ಟಾಕ್ಸಿಕ್ ಅಂತ ಅನ್ಕೊಂಡಿದ್ವಿ, ಲವ್ ಮಾಕ್ಟೈಲು ದುರಂದರ್ ಅಪೋಸಿಟ್ ಅಂತ ಇದೆ. ಆ ಸಿನಿಮಾನು ಆಲ್ರೆಡಿ ಪಾರ್ಟ್ 1 ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗಿದೆ ಆಲ್ ಓವರ್ ಇಂಡಿಯಾ. ಸೊ ಆ ಸಿನಿಮಾದ ಆಪೋಸಿಟ್ ಬರ್ತಾ ಇದ್ದೀರಾ ಅಂತಂದಾಗ ಆ ಕಾಂಪಿಟೇಷನ್ ಎಲ್ಲ ಹೆಂಗೆ ನೋಡ್ತೀರಿ? ನನ್ಗೆ ಪರ್ಸನಲ್ ಅನ್ಸೋದು ಮ್ಯಾಟ್ರ್ ಆಗಲ್ಲ ಅನ್ಸುತ್ತೆ. ಅದೇ ಬೇರೆ ಜನ ಆಪೋಸಿಟ್ ಅಂತ ನೋಡ್ತಾನೆ ಇಲ್ಲ. ಆಪೋಸಿಟ್ ಅಂತ ನೀವು ಏನು ಹೇಳಿದ್ರಿ, ಪಾರ್ಟ್ 1 ಗೆದ್ದಿದೆ, ಪಾರ್ಟ್ 2 ಬರ್ತಾ ಇದೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ. ನಾವು ಪಾರ್ಟ್ 1 ಮಾಡಿದ್ವಿ, ಗೆದ್ದಿದ್ವಿ, ಪಾರ್ಟ್ 2 ಮಾಡಿದ್ವಿ, ಸೊ ಪಾರ್ಟ್ 3 ಬರ್ತಾ ಇರೋದು. ಸೊ ಇನ್ನೊಂದು ಸ್ಟೆಪ್ ಮುಂದೆ ಇದೀವಿ ನಾವು ಆ್ಯಕ್ಚುಲಿ ಹೆಂಗೆ ನೋಡೋಕೆ ಹೋದರೆ. ಯಾಕಂದರೆ 2 ಸಲ ನಾವು ಅದನ್ನು ಸಿನಿಮಾ ಮಾಡಿ ಅದನ್ನು ಪ್ರೂವ್ ಮಾಡಿ, ಮತ್ತು 3ನೇ ಸಲ ಆ್ಯಂಡ್ ಈ ಸಲ ಈ ಅಧ್ಯಾಯ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅದು ಈಗ ಲವ್ ಮಾಕ್ಟೈಲ್ 3ನೇ ಭಾಗ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಸಿನಿಮಾ. ಆ್ಯಂಡ್ ಆಲ್ಸೋ ಇದು ಪ್ಯೂರ್ ಕನ್ನಡ ಫಿಲ್ಮ್ ಅಲ್ವಾ? ಅಂದರೆ ಇಟ್ಸ್ ಕನ್ನಡ ಫಿಲ್ಮ್. ದುರಂದರ್ ದೊಡ್ಡ ಹಿಟ್ ಆಗಿರ್ಬೋದು, ಬಟ್ ಅದು ಅಂದರೆ ಅಫ್ಕೋರ್ಸ್ ಇಟ್ ವಿಲ್ ಆಲ್ಸೋ ಬಿ ಏರೇಟೆಡ್ ಸಿನಿಮಾಗೆ ಎಷ್ಟು ಮಕ್ಕಳು ನೋಡ್ಬೋದು, ಫ್ಯಾಮಿಲಿ ಹೋಗ್ಬೋದು ಗೊತ್ತಿಲ್ಲ ನನಗೆ. ಸೊ ಹಾಗಾಗಿ ನಮ್ಮ ಸಿನಿಮಾ ಜಾನ್ರನೇ ಬೇರೆ, ಅವ್ರದ್ದೇ ಬೇರೆ, ಸಿನಿಮಾ ಫ್ಲೇವರ್ ಬೇರೆ. ಸೊ ನೋಡೋಂಥ ಸೊ ಹಾಗಾಗಿ ಆಡಿಯನ್ಸು ಬೇರೆ ಇರ್ತಾರೆ, ಜೊತೆಗೆ ಭಾಷೆ ಕೂಡ ನೀವು ಕನ್ನಡ ಸಿನಿಮಾನೇ ನೋಡಬೇಕು ಅನ್ನೋದಾದರೆ ನಮ್ಮದು ಕನ್ನಡ ಸಿನಿಮಾ. ಹಾಗಾಗಿ ಆ ರೀತಿ ಕಾಂಪಿಟೇಷನ್ ವೈಸ್ ಅದನ್ನ ನಾವು ಕನ್ಸಿಡರ್ ಮಾಡ್ತಾ ಇಲ್ಲ. ಆ್ಯಂಡ್ ಬ್ಯೂಟಿಫುಲ್ ಡೇಟ್ ಅಲ್ವಾ, 19th ಅಲ್ಲಿ ಯುಗಾದಿ ಬರುತ್ತೆ, ಸ್ಯಾಟರ್ಡೆ ರಂಜಾನ್ ಇದೆ, ಲಾಂಗ್ ಹಾಲಿಡೇಸ್ ಇದೆ, ಜನಕ್ಕೂ ಎಂಟರ್ಟೈನ್ಮೆಂಟ್ ಬೇಕು, ನೋಡಬೇಕು ಅಂದಾಗ ಅವ್ರು ನೋಡಬೇಕು ಅನ್ಕೊಂಡಾಗ ಏನೂ ಇಲ್ಲ ಅನ್ನೋದಕ್ಕಿಂತ ಒಂದು ಕಾಂಟೆಂಟ್ ಇದ್ರೆ ಒಳ್ಳೇದಲ್ವಾ? ಆಮೇಲೆ ಯಾವಾಗಲೂ ಏನಾಗ್ತಿತ್ತು ಅಂದರೆ, ಪ್ರತಿ ಒಂದ್ಸಲ ಹಬ್ಬ ಯಾವ್ದಾದ್ರು ಒಳ್ಳೆ ಹಬ್ಬ ಬಂತು, ಒಳ್ಳೆ ರಜೆಗಳು ಬಂತು ಅಂದರೆ ಕನ್ನಡ ಸಿನಿಮಾಗಳಿಗೆ ಜಾಗನೇ ಸಿಗ್ತಾ ಇರಲಿಲ್ಲ. ಹೌದು. ಸೊ ಇಲ್ಲ ದೊಡ್ಡ ಕನ್ನಡ ಸಿನಿಮಾ ಬಂದಿರೋದು ಇಲ್ಲ ಬೇರೆ ಭಾಷೆ ಸ್ಟಾರ್ಗಳು ಹಬ್ಬ ಮಾಡ್ಕೊಂಡು ಹೋಗ್ತಾ ಇದ್ರು. ಸೊ ಈ ಸತಿ ಯಾವಾಗ ಟಾಕ್ಸಿಕ್ ಜಾಗ ಖಾಲಿ ಆಯ್ತು ಅದ್ರದ್ದು,
ಯಾಕೆ ನಾವು ಒಂದು ಕನ್ನಡ ಸಿನಿಮಾ ಯಾಕೆ ಬರಬಾರ್ದು? ಸಿ ಆ್ಯಂಡ್ ಆಲ್ಸೋ ನಾವು ಪ್ರಿಪೇರ್ಡ್ ಇದ್ವಿ. ಯಾಕಂದ್ರೆ ಏಪ್ರಿಲ್ 10th ಇದ್ರಿಂದ ಕೆಲಸಗಳು ಫಾಸ್ಟ್ ಆಗಿ ನಡೀತಾ ಇತ್ತು. 2-3 ಸಾಂಗ್ ಕೂಡ ರಿಲೀಸ್ ಮಾಡಿದ್ವಿ. ಸೊ ಹಾಗಾಗಿ ಆ ಪ್ರಾಸೆಸ್ ಅಲ್ಲೇ ಇದೀವಿ. ಅಂದ್ರೆ ಅದು ಕೂಡ್ಕೊಂಡು ಬರಬೇಕು. ನೀವು ಯಾವುದೋ ಸಿನಿಮಾ ಅವ್ರ ಡೇಟ್ ಇಲ್ಲಪ್ಪ ಇವಾಗ ನಾವು ಬಂದ್ಬಿಡೋಣ ಅಂತ ಯೋಚನೆ ಮಾಡೋಕ್ಕಾಗಲ್ಲ. ಬಿಕಾಸ್ ಆಸ್ ಅ ಸಿನಿಮಾ ಆಸ್ ಮಾರ್ಕೆಟಿಂಗ್ ಪ್ಲಾನಿಂಗ್ ಎಲ್ಲ ಕರೆಕ್ಟ್ ಆಗಿರ್ಬೇಕು. ಎಲ್ಲ ಒಂದ್ ಕಡೆ ಹತ್ರ ಕೂಡ ಇದೆ. ಆ್ಯಂಡ್ ಆಲ್ಸೋ ಟ್ರೈಲರ್ನು ಆಲ್ಮೋಸ್ಟ್ ರೆಡಿ ಮಾಡಿ ಆಗ್ತಾನೆ ಆಲ್ಮೋಸ್ಟ್ ರೆಡಿ ಮಾಡಿ ಇಟ್ಟಿದ್ದೆ. ಯಾವಾಗ ಮುಂಚೆನೇ ಬರ್ತೀವಿ ಅಂದರೆ ಇಮಿಡಿಯೇಟಾಗಿ ಈಗ ಮೊನ್ನೆ ನಾವು ಡೇಟ್ ಅನೌನ್ಸ್ ಮಾಡಿದ್ದು, ಆಲ್ರೆಡಿ ಇವತ್ತು ಟ್ರೈಲರ್ ಬರ್ತಾ ಇದೆ 2 days. ಇನ್ಫ್ಯಾಕ್ಟ್ ಟ್ರೈಲರ್ ರಿಲೀಸ್ ಪ್ಲಾನ್ ಮಾಡ್ಬೇಕಾದ್ರೂ ಅಷ್ಟೇ ನಾವು ಡೇಟ್ ಅನೌನ್ಸ್ ಮಾಡೋತ್ತಿಗೆ ಟಾಕ್ಸಿಕ್ ಟ್ರೈಲರ್ 8 ಅಂತ ಅನೌನ್ಸ್ ಆಗಿತ್ತು ಲಾಸ್ಟ್ ವೀಕು. ಸೊ ಕ್ಲಾಶ್ ಮಾಡ್ಕೊಳ್ಳೋದು ಯಾಕೆ, ಟಾಕ್ಸಿಕ್ ಹೆಂಗೂ ರಿಲೀಸ್ ಹತ್ರ ಇರುತ್ತಲ್ಲ, ಅವ್ರ ಟ್ರೈಲರ್ ಆದ್ಮೇಲೆ ಒಂದು ಫ್ಯೂ ಡೇಸ್ ಗ್ಯಾಪ್ ಆದ್ಮೇಲೆ ನಾವು ರಿಲೀಸ್ ಮಾಡೋಣ. ಬಿಕಾಸ್ ನಮ್ದು ಹೆಂಗೂ ಏಪ್ರಿಲ್ 10th ಅಲ್ವಾ ಅಂತ. ಸೊ ಅದೆಲ್ಲ ಒಂಥರ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಅದೇ ಟಾಕ್ಸಿಕ್ ನಿರ್ಮಾಪಕರೇ ನಿಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ, KVN ಅವರು. ಸೊ ಟಾಕ್ಸಿಕ್ ಡೇಟಿಗೆ ಕೊಟ್ಟಿದ್ರಲ್ಲ, ಏನಾದರೂ ಯಶ್ ಅವ್ರಿಗೆ ಹೇಳಿದ್ರಂತ ಇಲ್ಲ ಈ ಸಿನಿಮಾ ಹಾಕಿ, ಅಥವಾ ನಿಮ್ಮ ಸಿನಿಮಾ ಬಗ್ಗೆ ಅವ್ರಿಗೆ ಏನಾದರೂ ಗೊತ್ತಾ, ಅಥವಾ ನಿಮ್ಗೆ ಏನಾದರೂ ಹೇಳಿದ ಆ ಥರದ್ದು ಏನಾದರೂ ಇದೆಯಾ? ಇಲ್ಲ, ಬಟ್ ಡಿಸ್ಟ್ರಿಬ್ಯೂಟರ್ಸ್ ನಮಗೆ ಕನ್ವೆ ಮಾಡಿದ್ರು ಟಾಕ್ಸಿಕ್ ಮುಂದಕ್ಕೆ ಹೋಗ್ತಾ ಇದೆ ಅಂತ. ಅವಾಗ ನಮಗೆ ಗೊತ್ತಾಯ್ತು ಅಂಡ್ ನಾವೇ ಅದನ್ನ ಕಾಲ್ ತಗೊಂಡಿದ್ದು, ಡಿಸೈಡ್ ಮಾಡಿ. ಸರಿ, ಈಗ ಟ್ರೈಲರ್ ಒಳಗಡೆ ಹೋಗ್ತೀನಿ. ಈ ಸಿನಿಮಾದ ಫಸ್ಟ್ ಪೋಸ್ಟ್ರಿಂದ, ಅನೌನ್ಸ್ಮೆಂಟ್ ಪೋಸ್ಟ್ರಿಂದ ಹಿಡಿದು ಇಲ್ಲಿವರೆಗೂ ಸಮುದ್ರನ ನೀವು ಬಿಟ್ಟಿಲ್ಲ. ಆಮೇಲೆ ಪಾರ್ಟ್ 1 ಟ್ರೈಲರ್ ನೋಡಿದ್ರು ನಾನು ಸ್ಟಾರ್ಟಿಂಗಲ್ಲಿ ಸಮುದ್ರ ತೋರಿಸ್ತೀರಾ, ಪಾರ್ಟ್ 2 ಟ್ರೈಲರಲ್ಲೂ ಅಷ್ಟೇ ನೀರು ತೋರಿಸ್ತೀರಾ, ಪಾರ್ಟ್ 3 ಟ್ರೈಲರಲ್ಲೂ ಅಷ್ಟೇ ನೀರು ತೋರಿಸ್ತೀರಾ. ಸೊ ಏನದು ಎಮೋಷನ್ ಅಂತ ಎಲ್ಲ ಟ್ರೈಲರಲ್ಲೂ ಅದೇ ಯಾವಾಗಲೂ ಏನು ಗೊತ್ತಾ, ನೀವು ಸಮುದ್ರದಲ್ಲಿ ಒಂದು ಸೈಲೆನ್ಸಲ್ಲಿ ನನಗೆ ತುಂಬ ಇಷ್ಟ. ಆ ಸೈಲೆನ್ಸಲ್ಲಿ ಯಾವಾಗಲೂ ಸುಮ್ಮನೆ ಕೂತ್ಕೊಬೇಕು. ಈವನ್ ಇನ್ಫ್ಯಾಕ್ಟ್ ನಾನು ಲವ್ ಮಾಕ್ಟೇಲ್ 3 ಬರ್ತಿದ್ದು ಸಮುದ್ರದ ದಂಡೆಲ್ಲೇ. ಓಕೆ. ಸೊ ಅಲ್ಲೇ ಕೂತ್ಕೊಂಡು ಆ ಕಥೆನ ಬರ್ತಿದ್ದು. ಸ್ಟಾರ್ಟಿಂಗ್ ಪಾರ್ಟ್ 1 ಇಲ್ಲ ಪಾರ್ಟ್ 3. ಸೊ ಅದು ನಿಮಗೆ ಅದೇನೋ ಆ ಸೈಲೆನ್ಸು, ಆ ಸೌಂಡು ಏನೋ ಮಜಾ ಕೊಡುತ್ತೆ ನನಗೆ. ಸರ್ ಅದೇ ಪಾರ್ಟ್ 1 ಮಾಡುವಾಗ ಅಂದರೆ ಲವ್ ಮಾಡ್ತಾ ಇದ್ರಿ ನೀವು, ಸಿಂಗಲ್ ಆಗಿದ್ರಿ ಪಾರ್ಟ್ 1. ಪಾರ್ಟ್ 2 ಆದಾಗ ಮದುವೆ ಆದ್ರಿ, ಮಿಂಗಲ್ ಆದ್ರಿ. ಪಾರ್ಟ್ 3 ಆದಾಗ ನಿಮ್ಮ ಲೈಫಲ್ಲೂ 3 ಜನ ಆದ್ವಿ, 3 ಜನ ಆದ್ರಿ. ಟ್ರಿಪಲ್ ಆದ್ವಿ. ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಘಟನೆ ನಡೆದಾಗ ಮತ್ತೆ ಇಲ್ಲಿ ಸಿನಿಮಾನೂ ಆಗ್ತಾ ಇದೆ, ಲವ್ ಮಾಕ್ಟೇಲ್ ಸಿನಿಮಾನೂ ಆಗ್ತಾ ಇದೆ. ಅದೇನಾದ್ರು ಇನ್ಸ್ಪೈರ್ ಮಾಡುತ್ತಾ? ಅಂದರೆ ನಿಮ್ಮ ಲೈಫಲ್ಲಿ ನಡೆಯೋ ಘಟನೆ ಒಂದು ಮದುವೆ ಆದಾಗ ಒಂಥರ ಅನ್ಸುತ್ತೆ. ಆ್ಯಕ್ಚುಲಿ ಇದನ್ನೆಲ್ಲ ಅಂದರೆ ಇಂಟರ್ವ್ಯೂಗಳು ಕೊಡಬೇಕಾದ್ರೆ ಈ ಥರ ಕ್ವೆಶನ್ಗಳು ಕೇಳಿದಾಗ ನಮಗೆ ಅನ್ಸುತ್ತೆ ಹೌದಲ್ವಾ ಅಂತ. ಅಂದರೆ ನಾವು ಇಷ್ಟು ಯೋಚನೆ ಮಾಡಿಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬ ಮೆಸೇಜ್ಗಳು, ಕಾಮೆಂಟ್ಸ್ಗಳಲ್ಲೂ ನಾನು ನೋಡ್ತಾ ಇದ್ದೀನಿ. ಇದನ್ನ ನೀವು ಪ್ಲಾನ್ ಮಾಡಿರೋದು ಈ ಥರನ ಅಥವಾ ಆಗ್ತಿರೋದು ಆ ಥರನ, ಅದು ಹೆಂಗೆ ಸಾಧ್ಯ? ಸಿಂಗಲ್ ಆಗಿದ್ರಿ, ಲವ್ ಮಾಕ್ಟೇಲ್ ಮಾಡಿದ್ರಿ, ಮದುವೆ ಆದ್ರಿ, ಇದು ಮಾಡಿದ್ರಿ, ಈ ಥರ ಸುಮಾರು ವಿಷಯಗಳು. ಆಮೇಲೆ ಇದು ಅಷ್ಟೇ, ಜನವರಿ, ಫೆಬ್ರವರಿ, ಮಾರ್ಚ್ ಏನನ್ನು ಆ ಥರ ಏನನ್ನು ಪ್ಲಾನ್ ಮಾಡಿಲ್ಲ. ಗೋ ವಿತ್ ದ ಫ್ಲೋ ಅಂತಾರಲ್ಲ, ಆ ರೀತಿ ಮೈಂಡ್ ಸೆಟ್ಟಲ್ಲಿ ಅದು. ಇನ್ಫ್ಯಾಕ್ಟ್ 3 ಮಾಡಬೇಕು ಅಂತಲೇ ಪ್ಲಾನ್ ಮಾಡಿರಲಿಲ್ಲ. ಯಾವ್ದಾದ್ರು ಒಂದು ಒಳ್ಳೆ ಕತೆ, ಅಂದರೆ ಅದಕ್ಕೆ ಸೂಕ್ತವಾದಂತಹ ಕತೆ, ನಮಗೆ ಖುಷಿ ಕೊಡೋಂಥ ಕತೆ ಸಿಕ್ಕಿದ್ರೆ ಮತ್ತೆ 3 ಮಾಡೋಣ, ಇಲ್ಲ ಲೆಟ್ಸ್ ಮೂವ್ ಆನ್, ಬೇರೆ ಸಿನಿಮಾ ಮಾಡೋಣ ಅಂತಲೇ ಇದ್ದಿದ್ದು. ಏನೋ ಇದನ್ನೇ ಮಾಡಬೇಕು ನಾವು. ಅಂದರೆ ಕೆಲವು ವಿಷಯಗಳು ಜೀವನದಲ್ಲಿ ಪ್ಲಾನ್ ಮಾಡೋಕ್ಕಾಗಲ್ಲ. ಕೆಲವು ಮೀಮ್ಸ್ ನೋಡಿದ್ದೀರಾ ನೀವು, ವಾಟ್ ಐ ಪ್ಲಾನ್, ವಾಟ್ ಗಾಡ್ ಪ್ಲಾನ್ ಫಾರ್ ಮೀ ಅಂತ. ಸೊ ಗಾಡ್ ವಿಲ್ ಹ್ಯಾವ್ ಬೆಟರ್ ಪ್ಲಾನ್ಸ್ ಅಂತ. ಹೌದೌದು, ಆ ರೀತಿ ಆಗಿರೋಂಥದ್ದೇ ಹೊರತು ನಾವೇನು ಪ್ಲಾನ್ ಮಾಡಿರೋದಲ್ಲ. ಆಮೇಲೆ ಲೈಫಲ್ಲಿ ಚಿಕ್ಕ ವಿಷಯ ನಾವು ಪ್ಲಾನ್ ಮಾಡ್ಬೋದಂತೆ. ಇವತ್ತೆಲ್ಲೋ ಹೋಗ್ತೀನಿ, ಎಲ್ಲೋ ಬರ್ತೀನಿ, ಅದು ನಾವು ಪ್ಲಾನ್ ಮಾಡ್ಬೋದು. ದೊಡ್ಡ ವಿಷಯ ನಾವು ಪ್ಲಾನ್ ಮಾಡೋಕ್ಕಾಗಲ್ಲ, ನಾವು ಮಾಡಿದ್ದು ಆಗಲ್ಲ ಅಂತ. ಅಂದರೆ ಅದ್ರ ಕಡೆ ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ, ಬಟ್ ಅದು ಬರೋದು ಬಿಡೋದು ನಮ್ಮ ಕೈಲಿರಲ್ಲ. ಸರಿ, ಪಾರ್ಟ್ 1ಇಂದ 2ಗೆ 2 ವರ್ಷ ಆಗಿತ್ತು. ಪಾರ್ಟ್ 2ಇಂದ ಈ ಸಿನಿಮಾಗೆ 4 ವರ್ಷ ಆಗಿದೆ. ಯಾವಾಗ ಅನಿಸುತ್ತೆ ನಿಮಗೆ ಓಕೆ ಇವಾಗ ನಾನು ಈ ಸಿನಿಮಾ ಮಾಡ್ಬೋದು, ಲವ್ ಮಾಕ್ಟೇಲ್ 3 ಅನೌನ್ಸ್ ಮಾಡ್ಬೋದು? ಅಲ್ಲ, ನಮಗೆ ಏನಾಗುತ್ತೆ ಅಂದರೆ ಒಂದು ಕತೆ ಅಂತ ಬರ್ಕೊಂಡಾಗ ಇನ್ನೊಂದು ಯೋಚನೆ ಮಾಡ್ತೀವಿ. ಅದು ಕತೆ ನಮಗೆ ವಾವ್ ಅನ್ಸ್ಬೇಕು ಫಸ್ಟು. ಸಖತ್ತಾಗಿದೆ, ಇದು ಮಾಡಬೇಕು, ಇಮಿಡಿಯೇಟಾಗಿ ಮಾಡಬೇಕು ಇದನ್ನ ಅಂತ ನಮ್ಗೆ ಅದನ್ನು ಜೋಶ್ ಕೊಡುತ್ತೆ. ಆ ಜೋಶ್ ಕೊಟ್ಟರೆ ಕತೆ ಚೆನ್ನಾಗಿದೆ ಅಂತ ಅರ್ಥ. ಒಂದು ಲೈನಾ ಅಥವಾ ಇಡೀ ಫುಲ್ ಸ್ಟೋರಿ? ಅಲ್ಲ, ಫಸ್ಟ್ ಒಂದು ಲೈನ್ ಹಂಗೆ ಜೋಶ್ ಕೊಡುತ್ತೆ. ಅಷ್ಟು ಜೋಶ್ ಕೊಟ್ಟರೆ ನೀವು ಫುಲ್ ಸ್ಟೋರಿ ಬರೆಯೋದು. ಫುಲ್ ಸ್ಟೋರಿ ಬರೆದ್ಮೇಲೆ ಆಟೋಮೆಟಿಕ್ ಶೂಟಿಂಗ್ ಹೋಗ್ಬಿಡ್ತೀವಿ. ಬಟ್ ಒಂದೊಂದ್ಸಲ ಏನಾಗುತ್ತೆ, ನಮಗೆ ಡೌಟ್ ಹೊಡಿತಾ ಇರ್ತೀವಿ, ಯಾಕೋ ಮಿಸ್ ಹೊಡಿತಾ ಇದ್ದಿಲ್ಲ ಏನೋ. ಅಂದರೆ ಸ್ಕ್ರೀನ್ ಪ್ಲೇ ಮಾಡಿದಾಗ ನಮ್ಮ ಅದೊಂದು ಸೀನ್ಗಳು ಬರೆಯೋಕೆ ಅದೊಂದು ಎನರ್ಜಿ ಬರಬೇಕು. ಆ ಪಾತ್ರಗಳು ಹಂಗಿರ್ಬೇಕು, ಪಾತ್ರಗಳು ಎಕ್ಸೈಟಿಂಗ್ ಆಗಿರಬೇಕು, ಸೀನ್ ಬರ್ಸ್ಕೊಂಡು ಹೋಗ್ಬೇಕು. ಅದು ಆ್ಯಕ್ಚುಲಿ ಬರ್ಸ್ಕೊಂಡು ಹೋಗುತ್ತೆ. ಅಂದರೆ ಇದನ್ನ ಹೇಳಿದ್ರೆ ತುಂಬ ಕ್ಲೀಶೆ ಅನಿಸುತ್ತೆ, ಬಟ್ ಬರ್ಸ್ಕೊಂಡು ಹೋಗುತ್ತೆ ಅಂತ ಹೆಂಗಂದ್ರೆ ನಿಮ್ಗೆ ಆ ಎನರ್ಜಿ ಕೊಡುತ್ತೆ. ನಮ್ಗೊಂದು ಎಕ್ಸೈಟ್ಮೆಂಟ್ ಇರ್ತವೆ, ಕುತ್ಕೊಳ್ಳೋಣ, ಬರೆಯೋಣ, ಮಜಾ ಇದೆ ಇದು ಬರೆಯೋಕ್ಕೆ, ಎಕ್ಸೈಟಿಂಗ್ ಆಗಿದೆ ಅಂತ. ನಿಮ್ಗೆ ಅದು ಆ ಜಾಗ ಇಲ್ಲ ಅಂದರೆ ಏನು ಬರೆಯೋದು, ಏನು ಅಂದರೆ ಕೆಲವು ದಿನ ಈಗ ಕೂತು ಎಷ್ಟೊಂದು ತಿಂಗಳಾನ್ಗಟ್ಲೆ ದಿನಗಟ್ಲೆ ಬರೆಯೋಕ್ಕಾಗಲ್ಲ ಅಂತ ಅಂದರೆ ಅಲ್ಲಿ ಏನೂ ಇಲ್ಲ ಅಂತ. ಆ್ಯಕ್ಚುಲಿ ಬರೆಯೋಕ್ಕಾಗಲ್ಲ, ಸೆಕೆಂಡರಿ, ಕೂತ್ಕೊಳ್ಳೋಕೆ ಒಂಥರ ಅನ್ಸ್ಬಿಡುತ್ತೆ ಸಾಕು. ಅಂದರೆ
ಮಾಡಕ್ಕೆ ಇಂಟ್ರೆಸ್ಟ್ ಬರಲ್ಲ, ಸೊ ಅವಾಗ ಟೇಕ್ ಆಫೇ ಆಗಲ್ಲ ಸೊ ಪ್ರಾಜೆಕ್ಟ್. ಅದನ್ನ ಆ ಥರ ಆಗ್ತಿದೆ ಅಂದಾಗ ನಾವು ಮಾಡಕ್ಕೆ ಕೆಲಸ ಆಕ್ಚುಲಿ ನಮ್ಗೆ ಅದಾಗಿದೆ. ಒಂದು 23-24 ಒಂದು ಕತೆ ಮಾಡಿದ್ವಿ ಲವ್ ಮಾಕ್ಟೇಲ್ 3ಗೆ. ಅವಾಗ ಯುಗಾದಿ ಹಬ್ಬದ ದಿನ, ಓಕೆ ಯುಗಾದಿ ರಿಲೀಸ್ ಅಲ್ವಾ, ಓ ಇದೆಂತ ಕೋಇನ್ಸಿಡೆನ್ಸ್ ನೋಡಿ, 2024 ಯುಗಾದಿ, 4 3 3 ಅಥವಾ 4 ಯುಗಾದಿ. ಆ ಯುಗಾದಿ ದಿನ ನಾನೇನ್ ಮಾಡಿದೆ, ಹಬ್ಬದ ದಿನ ಕೆಳಗಡೆ ಹೋದ್ವಿ, ರೈಟರ್ ಬಂದಿದ್ರು, ನಮ್ಮ ರೈಟರ್ ಯದುನಂದನ್ ನಮ್ಮ ಜೊತೆ ಈ ಸತಿ ಯದುನಂದನ್ ಕೆಲಸ ಮಾಡಿದ್ದಾರೆ. ಸೊ ಯದು ಹಿಂಗೆ ಬರಿತಾ ಇದ್ವಿ, ಯದು ಅನೌನ್ಸ್ ಮಾಡ್ಬಿಡೋಣ ಅಂದ್ರು ಕೃಷ್ಣ. ಯದು ಏನ್ ಅನೌನ್ಸ್ ಮಾಡ್ಬಿಡೋದ ಏನು ಅಂತ ಹಿಂಗೆ ಮಾತಾಡ್ಕೊಂಡು ಸುಮ್ಮನೆ ನೋಟ್ ಪ್ಯಾಡ್ ಇತ್ತಲ್ಲ, ಅಲ್ಲಿ ಲವ್ ಮಾಕ್ಟೇಲ್ 3 ಹ್ಯಾಪಿ ಯುಗಾದಿ ಟು ಆಲ್ ಲವ್ ಮಾಕ್ಟೇಲ್ 3 ಅಂತ ಹಾಕಿದ್ವಿ ಆನ್ ದ ಡೇ ಆಫ್ ಯುಗಾದಿ. ಆ ಕತೆ ಟೇಕ್ ಆಫ್ ಆಗಿಲ್ಲ. ಅದು ಟೇಕ್ ಆಫ್ ಆಗ್ತಿಲ್ಲ. ನಾನು ಕೃಷ್ಣ ಅವ್ರಿಗೆ ಪುಷ್ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅದನ್ನ ನಾನು ಪ್ರೆಗ್ನೆನ್ಸಿಲಿ ಇದ್ದಾಗಲೂ ಕೂಡ ಬರಿತಾನೆ ಇದ್ವಿ, ಫೈನಲ್ ಮಾಡ್ತಾ ಇದ್ವಿ ಆಕ್ಚುಲಿ ಶೂಟಿಂಗ್ ಹೋಗಕ್ಕೆ. ಲವ್ ಮಾಕ್ಟೇಲ್ 3 ಹ್ಯಾಪಿ ಯುಗಾದಿ ಟು ಯು ಆಲ್ ಅಂತ 2023 ಮಾರ್ಚ್ 22 3. ಸೊ 3 ಎಲ್ಲ ಮುಗಿಸ್ಬಿಟ್ಟು 4 ಬಂದ್ಬಿಡೋಣ ಅಂತ. ಅದು ಆ ಟೇಕ್ ಆಫೇ ಆಗ್ಲಿಲ್ಲ ಆ ಸಬ್ಜೆಕ್ಟ್. ಕೆಲವು ಒಂಥರ ಅದು ಬರ್ಸ್ಕೊಂಡ್ ಬಂದಿರಲ್ಲ, ಅದು ಮೂಡೇ ಬರ್ತಾ ಇರಲ್ಲ. ಏನೋ ಮಿಸ್ ಹೊಡಿತದೆ, ಏನೋ ಬೇಕು ಸಾಲ್ತಲ್ಲ, ಇಷ್ಟು ಸಾಲಲ್ಲ, ನಮಗೆ ಸಾಲಲ್ಲ ಅನ್ಸಿದ್ಮೇಲೆ ನಾವು ಜನಕ್ಕೆ ಹೆಂಗೆ ಅದನ್ನು ಪ್ರೆಸೆಂಟ್ ಮಾಡೋದು. 4 ಇನ್ನೇನು ನನ್ನ ಪ್ರೆಗ್ನೆನ್ಸಿ ಇತ್ತು, ಕೃಷ್ಣ ಬ್ರ್ಯಾಕ್ ಶೂಟ್ ಮಾಡ್ತಾ ಇದ್ರು, ನನಗೆ ಡೆಲಿವರಿ ಟೈಮ್ ಬಂತು, ಅದು ಸ್ವಲ್ಪ ಅಗೇನ್ ಸ್ವಲ್ಪ ಬ್ರೇಕ್ ಆದ್ವಿ. ಅಂದರೆ ಪಾಪು ಒಂದು ಚೂರು ದೊಡ್ಡೋಳಾದ್ಮೇಲೆ ಸ್ಟಾರ್ಟ್ ಮಾಡೋಣ ಅನ್ಕೊಂಡ್ವಿ. ಅದಾದ್ಮೇಲೆ ಮತ್ತೆ ಒಂದಿನ ನಾನು ಕೃಷ್ಣ ಎದು ಕೂತ್ಕೊಂಡ್ವಿ. ಅವಾಗ ಇದು ಯಾಕೋ ವರ್ಕೇ ಆಗ್ತಾ ಇಲ್ಲ, ಕ್ಯಾನ್ ಯು ಥಿಂಕ್ ಆಫ್ ಸಮಥಿಂಗ್ ಎಲ್ಸ್ ಅಂತ, ಔಟ್ ಆಫ್ ದ ಅಂದರೆ ಏನೋ ಒಂದು ಔಟ್ ಆಫ್ ದ ಕಾಂಟೆಕ್ಸ್ಟ್ ಅಂತ, ಏನಾರು ಬೇರೆ ಥಿಂಕ್ ಮಾಡೋಣ ಅಂತ ನಾನು ಅಂದೆ. ಆ್ಯಕ್ಚುಲಿ ಎಲ್ಲರಿಗೂ ಅದು ಮಾಡೋಣ ಅಂತ ಅನಿಸಿ 2025 ಅದು 2025 ಏಪ್ರಿಲ್ ಮೇಯಿಂದ ಸಿನಿಮಾ ರೆಡಿಯಾಗಿ ರಿಲೀಸಿಗೆ ಬಂದ್ಬಿಟ್ಟಿದೀವಿ. 5 ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಮೇ ಅಲ್ಲಿ. ಮೇ ಎಂಡ್ ಆಲ್ಮೋಸ್ಟ್ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡಿ. ಕೃಷ್ಣ 3 ದಿನ ಗೋವಾಗೆ ಹೋದ್ರು. ಇಲ್ಲಿ ಸ್ವಲ್ಪ ಪಾಪುದು ಡಿಸ್ಟರ್ಬೆನ್ಸ್ ಎಲ್ಲ ಇರುತ್ತೆ, ಅವ್ಳು ಟೈಮ್ ಕೊಡಲ್ಲ ಅಂತ 3 days ಸ್ಕ್ರೀನ್ ಪ್ಲೇ ಮಾಡ್ಕೊಂಡ್ ಬಂದ್ರು. ಡಿಸ್ಕಸ್ ಮಾಡ್ತಾ ಇದ್ವಿ. ಬಂದ್ಮೇಲೆ ಬರೆಯಕ್ಕೆ ಕೂತ್ಕೊಂಡ್ವಿ. ಇಟ್ ಜಸ್ಟ್ ಟುಕ್ ಆಫ್. 4 ತಿಂಗಳಲ್ಲಿ ಶೂಟಿಂಗ್ ಮಾಡ್ಕೊಂಡ್ವಿ. ಈ ಸಿನಿಮಾ ನೋಡಿದ್ರು ಈಗ ಯೂಶಲಿ ಹೆಂಗೆ ಮಾಡ್ತಾರೆ, ಪಾರ್ಟ್ 1 ಪಾರ್ಟ್ 2 ಅಥವಾ ಪಾರ್ಟ್ 3 ಆ ಥರ ಮಾಡೋಕ್ಕೋದ್ರೆ ಸ್ಕೇಲನ್ನು ತುಂಬ ಜಾಸ್ತಿ ಮಾಡ್ತಾರೆ, ಬಜೆಟ್ ಹಾಕ್ತಾರೆ, ದೊಡ್ಡ ಸ್ಟಾರ್ ಕಾಸ್ಟ್ ಅದು ಇದು ಎಲ್ಲ ಮಾಡ್ತಾರೆ. ನೀವು ಆ ಥರ ಮಾಡಿಲ್ಲ. ಪಾರ್ಟ್ 1 ಪಾರ್ಟ್ 2 ನೋಡಿದ್ರೆ ಅಲ್ಲೂ ಸ್ಕೇಲ್ ಅಂತ ದೊಡ್ಡದಾಗಿ ಕಾಣಲ್ಲ, ಅದು ಸಿಂಪಲ್ ಸಿನಿಮಾನೇ. ಈಗ ಪಾರ್ಟ್ 3 ಅಷ್ಟೇ, ಇದು ಸಿಂಪಲ್ ಸಿನಿಮಾನೇ. ಯಾಕೆ ಆ ಥರದ ಮಾಡಲ್ಲ ನೀವು ಸ್ಕೇಲ್ ಜಾಸ್ತಿ? ಅಲ್ಲ, ನಾನು ಬಾಹುಬಲಿ ಕತೆ ಮಾಡಿದ್ರೆ ಮಾಡ್ಬೋದು. ಇದು ಆದಿ ಕತೆ ಹೇಳ್ತಾರೆ ಲೈಫಲ್ಲಿ. ಸೊ ಆದಿ ಲೈಫಲ್ಲಿ ಏನು ನಡೀತೆ, ಅವ್ನ ಜೀವನ ಹೆಂಗೆ ಹೋಗುತ್ತೆ ಆ ಥರ ಅದು ಕತೆ ಹೋಗ್ತಾ ಇರುತ್ತೆ. ನಾನು ಸಡನ್ನಾಗಿ ಅವ್ನು ಹೋಗ್ಬಿಟ್ಟು ಮಗದಿರೋ ಥರ ಏನೋ ಒಂದು ಅವ್ನು ಫ್ಲಾಶ್ ಬ್ಯಾಕ್ ಇತ್ತು, ಮತ್ತು ಅವ್ನು ಫ್ಲಾಶ್ ಬ್ಯಾಕ್ ನಾನು 17th century ಕಾರ್ ತೊಗೊಂಡೋಗಿ ಇನ್ನೇನೋ ಮಾಡಿಕೊಂಡು ಹಂಗೆ ಮಾಡೋಕ್ಕಾಗಲ್ಲ. ತುಂಬ ಫಿಲ್ಮಿ ಆಗ್ಬಿಡುತ್ತೆ. ನಿಮಗೆ ಲವ್ ಮಾಕ್ಟೇಲ್ ಅಂದರೆ ನ್ಯಾಚುರಲ್ ಫಿಲಮ್ ಇದು. ತುಂಬ ನೀವು ಎಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ, ಎಲ್ಲ ಪಾತ್ರಗಳು, ರಿಯಲ್ ಎಮೋಷನ್ಸು ಅದ್ರ ಮೇಲೆ ಹೋಗೋಂಥದ್ದು. ಅಂದ್ರೆ ಇದು ಆದಿ ಜರ್ನಿ ಅಲ್ವಾ. ಲವ್ ಮಾಕ್ಟೇಲ್ ಇಸ್ ಅಬೌಟ್ ಆದಿಸ್ ಜರ್ನಿ. ಇನ್ ಮಿಕ್ಕಿದ ಪಾತ್ರಗಳು ಅವ್ನ ಜೀವನದಲ್ಲಿ ಬರೋಂಥ ಪಾತ್ರಗಳು. ಪಾರ್ಟ್ 2 ಬಂದಾಗ್ಲೂ ನಾವು ಕಂಟಿನ್ಯೂಷನ್ ಮಾಡಿ, ಪಾರ್ಟ್ 3 ಬಂದಾಗ್ಲೂ ಕಂಟಿನ್ಯೂಷನ್ ಮಾಡಿದಾಗ ಆದಿ ಸಡನ್ ಆಗಿ ಸೂಪರ್ ಹೀರೋ ಆದ್ರೆ ದೊಡ್ಡ ಬಜೆಟ್ ಮಾಡ್ಬೋದು. ಆದಿ ಸೂಪರ್ ಹೀರೋ ಆಗಕ್ಕಾಗಲ್ಲ. ಹೀಸ್ ಅ ನಾರ್ಮಲ್ ಮ್ಯಾನ್, ಹೀಸ್ ಅ ನಾರ್ಮಲ್ ಕ್ಯಾರೆಕ್ಟರ್, ಎಲ್ಲರಿಗೂ ಹತ್ರ ಆಗುವಂಥ ಒಂದು ಪಾತ್ರ. ನಮ್ದು ಕತೆಗೆ ಎಷ್ಟು ಬೇಕೋ ಅಷ್ಟು ಡೆಫಿನೆಟ್ಲಿ ಮಾಡ್ತೀವಿ, ಬಟ್ ಅದಕ್ಕೂ ಮೀರಿದ ಎಕ್ಸ್ಪೆನ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆನೇ ಬರಲ್ಲ. ಈಗ ನೀವು ಶುರುನಲ್ಲಿ, ಈಗ ಸಿನಿಮಾ ಶುರು ಆದಾಗ್ಲೂ ಜಸ್ಟ್ ಒಂದು ಫೋಟೋ ಹಾಕ್ತೀರ ಅಷ್ಟೇ, ನಾವು ಈ ಥರ ಸಿನಿಮಾ ಶುರು ಮಾಡ್ತಿದ್ದೀವಿ ಹಿಂಗೆ ಅಂತ ಪೂಜೆ ಮಾಡಿದ್ವಿ ಅಂತ ಸಿಂಪಲ್ಲಾಗಿ. ಸ್ಟಾರ್ಟಿಂಗಿಂದನೇ ಯಾಕೆ ಒಂದು ಹೈಪ್ ಕ್ರಿಯೇಟ್ ಮಾಡಲ್ಲ ನೀವು? ಯಾಕೆ ಸ್ಟಾರ್ಟಿಂಗಿಂದನೇ ಪ್ರಚಾರ ಮಾಡಲ್ಲ ಸಿನಿಮಾನ? ಮಾಡಬಾರ್ದು ಅಂತ. ಓಕೆ, ತುಂಬ ಪ್ರಚಾರ ಮಾಡೋದು ಏನು ಮಾಡಿದ್ದಾರೆ ಅಂತ ನೋಡ್ತಾರೆ. ಸುಮ್ಮನೆ ಸಿಂಪಲ್ ಆಗಿ ಈಗ ಆಲ್ರೆಡಿ ಈ ಸಿನಿಮಾ ಏನು ಅಂತ ಅವ್ರು ಆಲ್ರೆಡಿ ಗೊತ್ತಿರುತ್ತೆ. ಸೊ ನಾವು ಸುಮ್ಮನೆ ಪ್ರೆಸೆಂಟ್ ಮಾಡಿದ್ರೆ ಸಾಕು, ಬಂದು ಸಿನಿಮಾ ಚೆನ್ನಾಗಿದ್ರೆ ಅದು ಎತ್ಕೊಂಡು ಹೋಗ್ತಾರೆ. ಸೊ ಜನ ಅಂತೂ ಬರ್ತಾರೆ. ಅಲ್ಲೇನಂದ್ರೆ ನಾವು ಚೆನ್ನಾಗಿ ಮಾಡಬೇಕು. ಸೊ ನಮ್ಮ ಕೆಲಸ ಇದ್ದಿದ್ರೆ ಅದು ಸಿನಿಮಾ ಚೆನ್ನಾಗಿ ಮಾಡೋದು ಜವಾಬ್ದಾರಿ, ಅದನ್ನು ನಾವು ಮಾಡಿದ್ದೀವಿ. ಸೊ ಈಗ ಅದನ್ನ ಎತ್ಕೊಂಡು ಹೋಗೋ ಜವಾಬ್ದಾರಿ. ಇನ್ನೊಂದೇನೆಂದ್ರೆ, ನೀವೆಷ್ಟೇ ಪ್ರಚಾರ ಮಾಡಿದ್ರು, ನೀವು ಎಷ್ಟೇ ಮಾಡಿ, 1 ವರ್ಷದಿಂದ ಮಾಡಿ, 3 ತಿಂಗಳಿಂದ ಮಾಡಿ, 1 ತಿಂಗಳು ಮಾಡಿ, ಎಂಡ್ ಆಫ್ ದ ಡೇ ಸಿನಿಮಾ ನೋಡಿದವ್ರು ಏನು ಆಚೆ ಬಂದು ಹೇಳ್ತಾರೆ ಅದೇ ಅಲ್ಟಿಮೇಟ್. ಹೌದು. ಆಮೇಲೆ ಇನ್ನು ಅದಕ್ಕೆ ನಾನು ಹೇಳ್ತೀನಿ ಅಂದರೆ, ಸಿನಿಮಾಗೆ ಈಗ ನಾನು ಪ್ರಚಾರಕ್ಕೆ ಕೂಡ ಎನರ್ಜಿನ ಸಿನಿಮಾಗೆ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊಂಡಿದ್ದೀವಿ. ತುಂಬ ಜನ ಹೇಳ್ತಾರಲ್ಲ, ಅಂದರೆ ಇವಾಗ ಎಷ್ಟು ಬರುತ್ತೆ ಅಷ್ಟನ್ನ 3 ಡೇಸಲ್ಲಿ ಎತ್ಕೊಂಡ್ಬಿಡ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಅದಕ್ಕೆ ಪಬ್ಲಿಸಿಟಿ ತುಂಬ ಮೇನ್ ಆಗುತ್ತೆ. ಓಪನಿಂಗ್ ಆ ಥರ ನುಗ್ಗಬೇಕು, 3 ಡೇಸ್ ಜನ ಅನ್ನೋದಿರುತ್ತಲ್ಲ, ಆ ಥರದ್ದೆಲ್ಲ ಇಲ್ಲ ನಿಮಗೆ. ನಮ್ದು 3 ದಿನ ಜುಬ್ಬು ಅಂತ ಬಂದು ಹೋಗೋದಲ್ಲ, ನಮ್ದು ಲಾಂಗ್ ರನ್ ಹೋಗೋದು. ಸಿ ಆ್ಯಂಡ್ ಆಲ್ಸೋ ಏನು ಗೊತ್ತಾ, ಇದು ನವೀನ್, ಇದು ಫ್ಯಾಮಿಲಿ ಸಿನಿಮಾ. ಫ್ಯಾಮಿಲಿಗಳ ಜೊತೆಗೆ ಬರ್ತಾರೆ ಆ್ಯಂಡ್ ಫ್ಯಾಮಿಲಿಗಳಿಗೆ ಟೈಮ್ ಕೂಡ ಬೇಕು. ಇದು ಕೃಷ್ಣ ಐ ಥಿಂಕ್ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾರೆ, ಯಾವಾಗಲೂ ಹೇಳ್ತಿರ್ತಾರೆ ನಮ್ಮದು ಫ್ಯಾಮಿಲಿ ಸಿನಿಮಾ, ಫ್ಯಾಮಿಲಿಗಳ ಟೈಮ್. ಬಟ್ ಇನ್ಫ್ಯಾಕ್ಟ್ ಲವ್ ಮಾಕ್ಟೇಲ್ 2 ಟುಕ್ ಎನ್ ಎಕ್ಸ್ಟ್ರಾಡಿನರಿ ಓಪನಿಂಗ್. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ನಾವು ಆ್ಯಕ್ಚುಲಿ ಲವ್ ಮಾಕ್ಟೇಲ್ 2 ಆದ್ಮೇಲೆ ಕೂಡ ನಂಬರ್ಸ್ ಆಚೆ ಬಿಟ್ಕೊಟ್ಟಿಲ್ಲ, ಬಟ್ ಕ್ರೇಜಿ ನಂಬರ್ಸ್ ಅಂದರೆ ನಮಗೆ
ಲವ್ ಮಾಕ್ಟೇಲ್ 1 43 ದಿನದಲ್ಲಿ ಥಿಯೇಟ್ರಲ್ಲಿ ಏನು ಕಲೆಕ್ಟ್ ಮಾಡಿತ್ತು 43 ದಿನದಲ್ಲಿ 7 ವಾರದಲ್ಲಿ ಕಲೆಕ್ಟ್ ಮಾಡಿದ್ದು. ಲವ್ ಮಾಕ್ಟೇಲ್ 2 ಐ ಥಿಂಕ್ 3 ದಿನದಲ್ಲಿ ಕಲೆಕ್ಟ್ ಮಾಡಿತ್ತು, ಜಸ್ಟ್ 3 ಡೇಸ್. ನಾಟ್ ಇವನ್ 1 ವೀಕ್, 3 ಡೇಸಲ್ಲೇ ಕಲೆಕ್ಟ್ ಮಾಡಿಬಿಟ್ಟಿದ್ವಿ. ಸೊ ಫಸ್ಟ್ ವೀಕ್ ವಾಸ್ ಹ್ಯೂಜ್ ನಮಗೆ. ಸೊ ಲವ್ ಮಾಕ್ಟೇಲ್ 2 ಆದಮೇಲೆ ನಾವು ಪ್ರೆಸ್ ಮೀಟ್ ಮಾಡೋದಾಗಲಿ, ನಾವು ಎಷ್ಟು ಮಾಡಿದ್ವಿ ಅಂತ ಹೇಳೋದಾಗಲಿ, ಅದನ್ನೆಲ್ಲ ನಾವೇನು ಮಾಡಲಿಲ್ಲ. ಬಿಕಾಸ್ ಅದು ನಮಗೆ ಇಂಪಾರ್ಟೆಂಟ್ ಅಂತ ಅನ್ನಿಸ್ಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಒಳ್ಳೆ ಓಪನಿಂಗ್ ತೊಗೊಂಡಿದ್ದೀವಿ, ಆ ರಶಲ್ಲೇ ಜನ ಬಂದಿದ್ದಾರೆ. ಬಟ್ ಆಲ್ಸೋ ವಿ ಬಿಲೀವ್ ದಟ್ ಫ್ಯಾಮಿಲಿ ಸಿನಿಮಾ ಆಗಿರೋದ್ರಿಂದ ಈಗ ಈಗ ನಾವೇ ಎಲ್ಲ ಸಿನಿಮಾ ಹೋಗಬೇಕು ಅಂದರೆ ನಮ್ಗೆ ಎಲ್ಲರದ್ದು ಒಂದು ಕನ್ವೀನಿಯಂಟ್ ಟೈಮ್ ತೊಗೊಂಡು ಹೋಗ್ತೀವಿ. ಸೊ ಹೋಗ್ತಾ ಇರುತ್ತೆ ಸಿನಿಮಾ ಅಂತ ಒಂದು ಥಾಟ್. ಅದೇ ವಿಕಿಪೀಡಿಯಾದಲ್ಲಿ ನಾನು ನಿನ್ನೆ ನೋಡುವಾಗ ಲವ್ ಮಾಕ್ಟೇಲ್ 2 2 ಕೋಟಿ ಬಜೆಟು 20 ಕೋಟಿ ಕಲೆಕ್ಷನ್ ಅಂತ ಇದೆ. ನಿಜನಾ ಅಥವಾ ಹಿಂಗೆ ಇನ್ನೂ ಜಾಸ್ತಿ ಆಗಿದೆಯಾ ಹಂಗೆ? ಇಲ್ಲ, ಇನ್ನೂ ಜಾಸ್ತಿ ಆಗಿಲ್ಲ, ಅಲ್ಲೇ ಇದೆ, ಹತ್ತತ್ರ ಅಲ್ಲೇ ನಿಜಾನೇ ಇದೆ. ಇದೆ. ಸೊ ಈ ಥರದ ಸಿನಿಮಾಗಳು, ಸಿಂಪಲ್ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ತುಂಬ ಕಲೆಕ್ಟ್ ಮಾಡುತ್ತೆ. ಈ ಪ್ರದೀಪ್ ರಂಗರಾಜನ್ ಆ ಥರ ಸಿನಿಮಾಗಳು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ. 100 crore ಟಚ್ ಆಗ್ಬಿಡುತ್ತೆ. ರೀಸೆಂಟಾಗಿ ಕನ್ನಡದಲ್ಲಿ ಅದೇ ಸೂಫ್ರಮ್ಸು ಒಂದು ಆ ಥರದ್ದು ನಮ್ಮಲ್ಲೂ ಮಾಡ್ಬೋದು ಅನ್ನೋ ಥರದ್ದು ಒಂದು ಹೋಪ್ ಕೊಟ್ಟಿಂಥ ಸಿನಿಮಾ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆ ಅಂದರೆ ಅಲ್ಲಿ ತಮಿಳ್ನಾಡಲ್ಲಿ ತಮಿಳ್ಸ್ ತುಂಬ ಜಾಸ್ತಿ ನಿಮಗೆ ಕನ್ನಡ ತಮಿಳ್ ಸಿನಿಮಾ ನೋಡ್ತಾರೆ ಒಂದು. ಆಮೇಲೆ ಬರೀ ತಮಿಳ್ನಾಡು ಅಂತಲ್ಲ, ಎಲ್ಲ ಕಡೆ ನೋಡ್ತಾರೆ. ನಿಮಗೆ ಮಲೇಷ್ಯಾದಲ್ಲಿ ಫುಲ್ ಅವರೇ ಇದ್ದಾರೆ, ಸಿಂಗಾಪುರಲ್ಲಿ ಇದ್ದಾರೆ, ಶ್ರೀಲಂಕಾದಲ್ಲಿ ಇದ್ದಾರೆ, ಅಬ್ರಾಡಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ. ಸೊ ತಮಿಳ್ ಮಾತಾಡೋ ಜನಗಳು ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ವ್ಯೂವರ್ಸ್ ಜಾಸ್ತಿ. ಇವನ್ ತೆಲುಗುನೂ ಅದೇ. ಆಲ್ಸೋ ಜನ ಜಾಸ್ತಿ ಇದ್ದಾರೆ, ಜಾಸ್ತಿ ಜನ ನೋಡ್ತಾರೆ. ಆ ಭಾಷೆದವ್ರು ಜಾಸ್ತಿ ನೋಡ್ತಾರೆ, ಕನ್ಸ್ಯೂಮ್ ಮಾಡ್ತಾರೆ. ನಮ್ಮಲ್ಲಿ ಸಿನಿಮಾ ನೋಡೋಕೆ ಪರ್ಸೆಂಟೇಜು ಕನ್ನಡಿಗರು ತುಂಬ ಕಮ್ಮಿ ಅಷ್ಟು, ಅದೇ ರೀಸನ್. ಈ ಸಿನಿಮಾ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆಯಾ ಅಥವಾ ಬೇರೆ ಭಾಷೆಯಲ್ಲಿ ಡಬ್ಬ? OTT-ಯಲ್ಲಿ ಬೇರೆ, OTT-ಯಲ್ಲಿ ಡಬ್ ಆಗುತ್ತೆ, ಇಲ್ಲೇ ಕನ್ನಡ ಥಿಯೇಟ್ರಿಕಲ್ ಬರೀ ಕನ್ನಡ. ಆ್ಯಂಡ್ ಆಲ್ ಓವರ್ ದ ವರ್ಲ್ಡ್ ಅಟ್ ಎ ಟೈಮ್ ರಿಲೀಸ್ ಮಾಡ್ತಿದ್ವಿ. ನೀವು ಹೇಳಿದ ಸತ್ಯ. ಇನ್ಫ್ಯಾಕ್ಟ್ ಇನ್ನೊಬ್ರು ಯಾರೋ ನನಗೆ ಇದೇ ಲವ್ ಮಾಕ್ಟೇಲ್ ಸಿನಿಮಾ ಏನಾದ್ರು ಒರಿಜಿನಲ್ ತೆಲುಗು ಸಿನಿಮಾ 100 ಕೋಟಿ ಮೇಲೆ ಮಾಡಿರೋದು, 100 ಕೋಟಿ ಮೇಲೆ ಮಾಡಿರೋದು, ವಿಚ್ ಇಸ್ ಟ್ರೂ. ಹೌದು. ಅದೇ ಬೇರೆ ಭಾಷೆಗೆ ಡಬ್ ಬ್ಯಾಕ್ ಮಾಡಲ್ಲ ಸರ್ ಆ್ಯಕ್ಚುಲಿ. ಅಂದರೆ ಪಾರ್ಟ್ 1 ಪಾರ್ಟ್ 2 ಎರಡೂ ಸಿನಿಮಾನು ತೆಲುಗು ತಮಿಳಲ್ಲಿ ಮಲಯಾಳಮಲ್ಲಿ ಎಲ್ಲ ಕಡೆ ನೋಡಿದ್ದಾರೆ. OTT ಬೂಮ್ ಆಗಿದ್ದೆ ಆಕ್ಚುಲಿ ಆ ಟೈಮಿಂದ. ಕೋವಿಡ್ ಲಾಕ್ಡೌನ್ ಆದಾಗ ಬೂಮ್ ಆಗಿದ್ದು. ಅವಾಗ ನಾವು ಸಿನಿಮಾ ಬಂದಿದ್ದು ನಮಗೆ ರೀಚ್ ಆಯ್ತಲ್ಲ, ಅದು ಸಿಕ್ಕಾಪಟ್ಟೆ ದೊಡ್ಡ ರೀಚ್. ಅದು ಅದಾದ್ಮೇಲೆ ಶುರು ಆಗಿದ್ದು ಟ್ರೆಂಡ್ ಇದು, ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡೋದು, ರಿಲೀಸ್ ಮಾಡೋದು ಎಲ್ಲ. ಇದು ಅದೇ ಸಿನಿಮಾ ಸೀಕ್ವೆಲ್ ಆಗಿರೋದ್ರಿಂದ ಏನಾಗುತ್ತೆ ನೀವು ಮತ್ತೆ ಅಲ್ಲೆಲ್ಲ ಮಾಡಬೇಕು ಅಂದರೆ ಇಲ್ಲಿ ಏನು ಎಫರ್ಟ್ ಆಗ್ತೀರಾ ಅದನ್ನ ಎಲ್ಲ ಭಾಷೆಲಿ ಹಾಕೊಂಡು ಹೋಗ್ಬೇಕು. ಅಷ್ಟೇ ಟೈಮು, ಅಷ್ಟೇ ಇದು, ಅಷ್ಟು ಟೈಮು, ಅಷ್ಟು ಪೇಷನ್ಸು ಅಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿಕೊಂಡು ಮಾಡೋಕ್ಕೆ ನಮಗೆ ಎನರ್ಜಿ ಇಲ್ಲ. ಅಲ್ಲ, ಇವಾಗ ಸೂಫ್ರಮ್ಸ್ ಕೂಡ ಕನ್ನಡ ಮಾತ್ರ ತಾನೇ ರಿಲೀಸ್ ಆಗಿರೋದು? ಇಲ್ಲ, ಆಮೇಲೆ ಮಾಡಿದ್ರು. ಐ ಥಿಂಕ್ ಬಂದು 2 ವಾರ ಆದ್ಮೇಲೆ. ಯಾ, ಬಟ್ ಅಂದ್ರೆ ಮೇಜರ್ ಆಗಿ ಕನ್ನಡದಲ್ಲಿ ತಾನೇ ಅಷ್ಟು ಕಲೆಕ್ಷನ್ ಆಗಿರೋದು, ಅಷ್ಟು ಕೆಪಾಸಿಟಿ ಇದೆಯಲ್ಲ ಇಲ್ಲೇ. ಈ ಸಿನಿಮಾದಲ್ಲಿ ಯಾವ ಪಾತ್ರಗಳು ಅಂದರೆ ಎಕ್ಸ್ಪೆಷಲಿ ನಿಧಿಮಾಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಟ್ರೈಲರ್ ನೋಡಿದಾಗ ಗೊತ್ತಾಯಿತು ನಿಧಿಮಾ ಪಾತ್ರನೂ ಇರುತ್ತೆ ಅಂತ. ಸೊ ಎಷ್ಟು ಹಳೆ ಪಾತ್ರಗಳೆಲ್ಲ ಎಷ್ಟು ಮುಂದುವರಿಯುತ್ತೆ ಮತ್ತು ಎಷ್ಟು ಹೊಸ ಪಾತ್ರಗಳು ಬರುತ್ತೆ ಈ ಸಿನಿಮಾದಲ್ಲಿ? ನಿಧಿಮಾ ಇರುತ್ತೆ ಅಂತ ಗೊತ್ತಾಯ್ತಾ ಟ್ರೈಲರಲ್ಲಿ? ಅದೇ ಹಳೆ ತೋರಿಸಿದ್ರಿ, ಬಟ್ ನೀವು ಅವ್ರು ಬಿಟ್ಟು ಮಾಡಲ್ಲ ಸರ್. ನಾನು ಎಲ್ಲಿದ್ರು ಅಂತ ನಾನು ನೋಡ್ತಾ ಇದ್ದೀನಿ. ಆತರ ಆರ್ಟಿಸ್ಟ್ ಇದಾರೆ ಅಂತ ಮಾಡಿಸ್ಬೇಕು ಅನ್ನೋ ಮ್ಯಾಂಡೇಟರಿ. ಈ ಸಿನಿಮಾಗೆ ಏನು ಬೇಕೋ ಅದು ಮಾಡಿದ್ದೀವಿ. ಆ್ಯಂಡ್ ಟ್ರೈಲರಲ್ಲಿ ನಿಮ್ಗೆ ಸುಮಾರು ಪಾತ್ರಗಳು ತೋರಿಸಿದ್ದೀನಿ, ಯಾರ್ಯಾರು ರಿಪೀಟ್ ಆಗುತ್ತೆ ಅನ್ನೋದೊಂದಷ್ಟು ತೋರಿಸಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಒಂದಷ್ಟು ಪಾತ್ರಗಳು, ಹೊಸ ಹೊಸ ಪಾತ್ರಗಳು ನೀವು ಅಲ್ಲಿ ಕಾಣಿಸ್ತಾರೆ ನಿಮಗೆ. ಶ್ವೇತಾ ಪ್ರಸಾದ್ ಕಾಣಿಸ್ತಾರೆ, ರಜನಿ ಭಾರದ್ವಾಜ್ ಕಾಣಿಸ್ತಾರೆ, ನಯನ ದೀಪಕ್ ಕಾಣಿಸ್ತಾರೆ, ಆ್ಯಂಡ್ ಸಮೃತ ಅಂತ ಒಂದು ಮಗು ಕಾಣುತ್ತೆ, ಜಗ್ಗ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಸೊ ಇಷ್ಟು ಕ್ಯಾರೆಕ್ಟರ್ ತೋರಿಸಿದ್ದೀನಿ. ತೋರಿಸಿಲ್ದೇ ಇರೋದು ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು ಟ್ರೈಲರಲ್ಲಿ ಬೇಕು ಅಂತಲೇ ತೋರಿಸಿಲ್ಲ ಕೆಲವೊಂದಷ್ಟು ಕ್ಯಾರೆಕ್ಟರ್ಗಳು, ಅದು ಥಿಯೇಟ್ರಲ್ಲಿರುತ್ತೆ. ಅಂದರೆ ಲವ್ ಮಾಕ್ಟೇಲ್ ತುಂಬ ದೊಡ್ಡದಾಗ್ತಾ ಬರುತ್ತೆ ನಿಮಗೆ. ಅದು ಆ ಕುಟುಂಬ ನಿಮಗೆ ಆದಿ ಲೈಫಲ್ಲಿ ಯಾರ್ಯಾರು ಇದ್ದರು, 1ನಲ್ಲಿ ಒಂದಿಷ್ಟು ಜನ ಇದ್ದರು, 2ಅಲ್ಲಿ ಇನ್ನೊಂದಷ್ಟು ಜನ ಆ್ಯಡ್ ಆದರು, 3ಅಲ್ಲಿ ಇನ್ನೂ ಒಂದಷ್ಟು ಜನ ಆ್ಯಡ್ ಆಗ್ತಿದ್ದಾರೆ. ಸೊ ಇನ್ನೂ ದೊಡ್ಡದಾಗುತ್ತೆ. ಇನ್ನು ಅದೇ ಅಪ್ಪ ಮಗಳದ್ದು ಸಂಬಂಧದ ಬಗ್ಗೆ ಸಿನಿಮಾ ಇರುತ್ತೆ, ಆ ಥರದ್ದೊಂದು ಗೊತ್ತಾಗ್ತಾ ಇದೆ ಸ್ಟಾರ್ಟಿಂಗಿಂದ ಪೋಸ್ಟರೆಲ್ಲ ಬಿಡ್ತಾ. ಆ ಚಿಕ್ಕ ಹುಡುಗಿ ಯಾರು ಮತ್ತು ಎಲ್ಲಿ ಹುಡುಕಿದ್ರಿ? ಆಡಿಷನಲ್ಲಿ ಹುಡುಕಿದ ಅಥವಾ ಹೆಂಗೆ? ಅದು ಆಡಿಷನ್ನೇ ಮಾಡಿದ್ದೀವಿ. ಆ ಹುಡುಗಿ ಇಲ್ಲೇ ಹುಟ್ಟಿ ಬೆಳೆದಿರೋ ಹುಡುಗಿ ಸಮೃತ ಅಂತ. ಆ್ಯಕ್ಚುಲಿ ಮಲಯಾಳಿ, ಬಟ್ ಹುಟ್ಟಿ ಬೆಳೆದಿರೋದು ಇಲ್ಲೇ. ಆಡಿಷನ್ ಥ್ರೂನೇ ಸೆಲೆಕ್ಟ್ ಮಾಡಿದ್ದು. ಅಂದರೆ ಆ್ಯಡ್ಸ್ ಎಲ್ಲ, ಚಿಕ್ಕ ಪುಟ್ಟ ಆ್ಯಡ್ಸ್ ಎಲ್ಲ ಮಾಡಿ, ಅಂದರೆ ಆ್ಯಕ್ಟ್ ಮಾಡೋ ಅಂಥ ಎಕ್ಸ್ಪೀರಿಯನ್ಸ್ ಇತ್ತು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಅವರು ಡೈರೆಕ್ಷನ್ ಅಂದಿದ ತಕ್ಷಣ ಲವ್ ಮಾಕ್ಟೇಲೇ ಬರುತ್ತೆ ಅನ್ನೋದು ಒಂದಿದೆ. ಲವ್ ಮಾಕ್ಟೇಲ್ ಬಿಟ್ಟು ಬೇರೆದನ್ನು ಯಾಕೆ ಇದುವರೆಗೂ ಡೈರೆಕ್ಷನ್ ಮಾಡಿಲ್ಲ? 2027 ನೆಕ್ಸ್ಟ್ ಅದನ್ನೇ ಮಾಡಲಿ. ನಾನು ಮಾಡಿದ್ದೆ ಈಗ ಮಾಡಿರೋದೇ ಇದು 3ನೇ ಪಿಕ್ಚರ್ ಅಷ್ಟೇ. ಸೊ ನಾನೇನು 10 ಪಿಕ್ಚರಲ್ಲಿ ಮಾಡಿಲ್ಲ, 3ನೇ ಪಿಕ್ಚರ್ ಮಾಡಿದ್ದೀನಿ. ನೆಕ್ಸ್ಟ್ ಮಾಡ್ತಾ ಹೋಗ್ತೀರಂಗ? ಮಾಡಲೇಬೇಕಲ್ಲ, ಡೆಫಿನೆಟ್ಲಿ ಮಾಡ್ತೀನಿ. ಲವ್ ಮಾಕ್ಟೇಲ್ ಸಿನಿಮಾ ತೆಲುಗುಗೆ ರಿಮೇಕ್ ಎಲ್ಲ ಆಯ್ತಲ್ಲ, ಅಲ್ಲಿ ಆ ಸಿನಿಮಾ ಆ ಲೆವೆಲಿಗೆ ಇಟ್ಟಾಗಲಿಲ್ಲ. ಆದರೂ ನಾಗಶೇಖರ್ ಅವರು ತುಂಬ ಕಡೆ ಹೇಳಿದ್ರು ಅದು ಇಟ್ಟಾಗಲಿಲ್ಲ, ನನಗೆ 10 ಕೋಟಿನೇನೋ ಲಾಸ್ ಆಯಿತು ಹಂಗೆ ಹಿಂಗೆ ಅಂತೆಲ್ಲ. ಏನು ಪ್ರಾಬ್ಲಮ್ ಆಯಿತು ನಿಮ್ಮ ಪ್ರಕಾರ ನೋಡೋದಾದರೆ? ಡೈರೆಕ್ಷನ್ನು
ನೀವೇ ಮಾಡಿದರೆ ಗೆಲ್ತೈತಾ? ಗೆಲ್ತಾ ಇತ್ತೇನೋ ಗೊತ್ತಿಲ್ಲ, ಗೆಲ್ಸಿದ್ದೀವಲ್ಲ. ಹಾಂ. ಅಲ್ಲೂ ಇಷ್ಟಪಟ್ಟಿದ್ದಾರಲ್ಲ ಲವ್ ಮಾಕ್ಟೇಲ್ ಒನ್ ಇದರಲ್ಲಿ. ಹ್ಞೂ. ಐ ಥಿಂಕ್ ಅದ್ರದ್ದು ಒಂದು ಎಮೋಷನ್ ಇತ್ತು, ಅದು ಮಿಸ್ ಮಾಡಿದ್ದಾರೆ ಅದ್ರಲ್ಲಿ ಅಷ್ಟೇ. ಅದು ಅಂದರೆ ಲವ್ ಮಾಕ್ಟೇಲ್ ಸೀನ್ ಟು ಸೀನ್ ಅಲ್ಲ, ಅದರಲ್ಲೊಂದು ಒಂದು ಹೆವಿ ಎಮೋಷನ್ ಇದೆ ಹೌದು. ಎಂಟೈರ್ ಸಿನಿಮಾದಲ್ಲಿ. ಆ ಎಮೋಷನ್ ಮಿಸ್ ಆಯ್ತು. ಆಮೇಲೆ ಅದೇ ಹಿಟ್ಟಾಗಿರೋ ಸಿನಿಮಾ ರೀಮೇಕ್ ಮಾಡಿದ್ರು ರೀಮೇಕ್ ಮಾಡ್ಬೋದು, ಬಟ್ ಆ ಎಮೋಷನ್ ಹಂಗೆ ತಂದು ಹಾಕೋದು ಅಲ್ಲ, ತುಂಬ ಹಂಗಲ್ಲ, ಅದನ್ನೇ ತಂದು ಹಾಕಿದ್ರೆ ಮಾತ್ರ ಗೆಲ್ಲೋದು. ನೀವು ರಿಮೇಕಲ್ಲೂ ತುಂಬ ಸಿನಿಮಾಗಳು ಗೆದ್ದಿವೆ. ಆ ಎಮೋಷನ್ ಬಿಟ್ಟು ನಾವು, ಅದು ತುಂಬ ಸಿಂಪಲ್ ಸಿನಿಮಾ. ಲವ್ ಮಾಕ್ಟೇಲ್ ಏನಂದರೆ ತುಂಬ ಸಿಂಪಲ್ ಸಿನಿಮಾ. ಅವ್ರು ಏನು ಮಾಡಿದ್ರು ಅದನ್ನು ಸ್ವಲ್ಪ ಮೇಕಿಂಗ್ ಎಲ್ಲ ತುಂಬ ಜಾಸ್ತಿ ಮಾಡಿದ್ರು. ಅವಾಗ ಏನಾಗುತ್ತೆ, ರಿಲೇಟ್ ಕಮ್ಮಿ ಆಗುತ್ತೆ. ನಾನು ತುಂಬ ರಾಗ್ ಶೂಟ್ ಮಾಡಿದ್ದೆ, ಸೊ ಅವಾಗ ನಿಮ್ಗೆ ಸಿನಿಮಾ ಅಂತ ಅನಿಸ್ತಾ ಇರಲಿಲ್ಲ. ಸೊ ಅದನ್ನು ಯಾವಾಗ ನಾವು ತುಂಬ ಇದಾಗಿ ವಿಜುವಲ್ಸು ಮತ್ತು ಅದ್ರ ಮೇಲೆ ಜಾಸ್ತಿ ಫೋಕಸ್ ಹೋಯಿತು, ಅದನ್ನು ಗ್ರ್ಯಾಂಡಾಗಿ ಮಾಡಿದ್ರು. ಈ ಕಡೆ ಸ್ವಲ್ಪ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬಿಡುತ್ತೆ, ಅದು ಗೊತ್ತಿಲ್ಲ ನಂಗೆ ಆಗ್ಬಿಡುತ್ತೆ. ಸೊ ಆ ಮಿಸ್ಟೇಕ್ ಆಗಿತ್ತು ಅದರಲ್ಲಿ. ಇನ್ನೊಂದು ಸಿನಿಮಾದಲ್ಲೊಂದು ಪಾರ್ಟ್ 1 ಒಂದು ಡೈಲಾಗ್ ಇತ್ತು, ಹೂ ಥರ ಇದ್ಲು ಹೂಕೋಸ ಆದ್ಲು ಅಂತ. ಅದು ಅಂದರೆ ಅದರಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ ಅದು ಗೀತಾ ಇವರು, ಅದಾದಮೇಲೆ ನಮ್ಮ ಇಂಟರ್ವ್ಯೂದಲ್ಲೇ ಹೇಳಿದ್ರು ಅವರು, ಆ ಡೈಲಾಗ್ ನಂಗೆ ಇಷ್ಟ ಆಗಲಿಲ್ಲ, ಥಿಯೇಟ್ರಲ್ಲಿ ಬಂದಾಗ ಒಂಥರ ಆಯಿತು, ಮುಜುಗರ ಆಯಿತು ನನಗೆ, ಬಾಡಿ ಶೇಮಿಂಗ್ ಥರದ್ದು ಆಯಿತು ಅಂತ. ಸೊ ಹೆಂಗೆ ಅದು ಬಾಡಿ ಶೇಮಿಂಗ್ ಮಾಡಬೇಕು ಅಂತ ಮಾಡಿದ್ದಲ್ಲ, ಅವನು ಸ್ಕೂಲಲ್ಲಿ ಅವಳನ್ನ ರೋಸ್ ಅಂತಿರ್ತಾನೆ. ನಾವು ಡೈಲಾಗ್ ಬರೆದಾಗ ಸ್ಕೂಲಲ್ಲಿ ರೋಸ್ ಅಂತ ಅಂತಿರ್ತಾನೆ. ಸೊ ಹೂ ಥರ ಇದ್ಲು. ಸೊ ಅದಾದಮೇಲೆ ಹೂಗೆ ನಾನು ಇದನ್ನೇನು ಬರಿಬೋದು ಅಂತ ನಾನು ನೋಡ್ಬಿಟ್ಟು ಅದಕ್ಕೆ ರೈಮಿಂಗಾಗಿ ಬರೆದಿದ್ದೆ ಅಷ್ಟೇ ಅದು ನಾನು. ಆ್ಯಂಡ್ ಆ ಆದಿ ಪಾಯಿಂಟ್ ಆಫ್ ವ್ಯೂವಲ್ಲಿ ಈಗ ಸ್ಕೂಲಲ್ಲಿ ನಾವು ಯಾರನ್ನೋ ಹುಡುಗಿನ ಇಷ್ಟಪಟ್ಟಿರ್ತೀವಿ, ಸಡನ್ನಾಗಿ ನಾವು ಒಂದು 20-25 ವರ್ಷ ಆದಮೇಲೆ ನೋಡಿದ್ರೆ ಇವಳನ್ನ ನಾವು ಇಷ್ಟಪಡ್ತಿದ್ವಿ ಅಂತ ನಾವು ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತೀವಿ. ಆಲ್ಸೋ ಸಿನಿಮಾ ಕ್ಯಾರೆಕ್ಟರ್ ಗೊತ್ತಲ್ವ ಅವ್ರಿಗೆ ಮಾಡ್ಬೇಕಾದ್ರೆ, ಇವಾಗ ಮಾತಾಡೋ ಅವಶ್ಯಕತೆ ಇಲ್ಲ. ಅದು ಆಲ್ರೆಡಿ ಡೈಲಾಗ್ ಕೊಟ್ಟಿರ್ತಾರಲ್ಲ. ಇನ್ಫ್ಯಾಕ್ಟ್ ಅವ್ರು ಫುಲ್ ಸೀನೇ ಮಾಡೋಗಿದ್ದಾರೆ. ಫುಲ್ ಸೀನ್ ಮಾಡ್ಬೇಕಾದ್ರೆ ನಾವು ಆಕ್ಟರ್ಸ್ಗೆ ಹೇಳ್ದಲ್ಲೇ ಸಿನಿಮಾ ಮಾಡಕ್ ಸಾಧ್ಯನಾ, ಸೀನ್ ಮಾಡಕ್ ಸಾಧ್ಯನಾ? ಡೆಫಿನೆಟ್ಲಿ ಇಲ್ಲ. ಆಮೇಲೆ ಅವ್ರಿಗೇನೋ ಫೀಲ್ ಆಗಿರ್ಬೋದು, ಹೇಳಿರ್ಬೋದು, ಬಟ್ ಆ ಥರ ಹೇಳೋದು ರಾಂಗ್. ಇಲ್ಲ, ನೀವು ಒಪ್ಕೊಂಡು ಮಾಡಬಾರ್ದು ಆ ಥರ ಪಾತ್ರಗಳನ್ನ. ಆ್ಯಂಡ್ ನಮ್ಮ ರಿಕ್ವೈರ್ಮೆಂಟ್ ಕೂಡ ಹಾಗೆ ಇರುತ್ತೆ. ಸೊ ಅದನ್ನ ಹೇಳೇ ಮಾಡಿರ್ತೀವಿ, ಯಾವುದನ್ನು ಮುಚ್ಚಿಟ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಬೇಕಾದಷ್ಟು ಜನ ಆರ್ಟಿಸ್ಟ್ಗಳು ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾರೆ. ನಿಮ್ಮನ್ನೇ ಕರ್ಕೊಂಬಂದು, ಫಸ್ಟ್ ಆಫ್ ಆಲ್ ಅವ್ರು ಯಾರು ಅಂತಾನೆ ನಮಗೆ ಗೊತ್ತಿರಲಿಲ್ಲ, ಪರ್ಸ್ನಲಿ ಏನೋ ಕರ್ಕೊಂಬಂದು ಬೇಕು ಅಂತ ಮಾಡೋಕ್ಕೆ. ಅದನ್ನು ನಾವು ಇನ್ಫ್ಯಾಕ್ಟ್ ಹುಡುಕಿ ಅಪ್ರೋಚ್ ಮಾಡಿ ಆಡಿಷನ್ ಮಾಡಿ ಅದಕ್ಕೊಂದು ಶಾರ್ಟ್ ಲಿಸ್ಟ್ಗಳನ್ನ ಮಾಡಿ ಕಾಸ್ಟ್ ಮಾಡಿರೋದು. ಸೊ ಹಾಗಾಗಿ ನಿಮಗೆ ಹೇಳೇ ಮಾಡಿರ್ತೀವಲ್ಲ, ಅದನ್ನ ಇವಾಗ ಅಂದ್ರೆ ಅಲ್ಲ, ಈ ಬಾಡಿ ಶೇಮಿಂಗ್ ಅಂದರೆ ಮುಂಚೆ ಮಾಡ್ತಿದ್ದು ಸೀರಿಯಲ್ ಮಾಡ್ತಿದ್ರಲ್ವಾ, ಆ ಸೀರಿಯಲ್ ಅದೇ ಕತೆ ತಂದಿದ್ದು. ಸೊ 2-3 ವರ್ಷ ಅದೇ ಕತೆ ಮಾಡಿಬಿಟ್ಟು ಈಗ ನಮ್ಮದಲ್ಲಿ ಒಂದೇ ಒಂದು ಸೀನಿಗೆ ಹೆಂಗೆ ಬಾಡಿ ಶೇಮಿಂಗ್ ಆಗ್ಬಿಡುತ್ತೆ. ಆ ಸಿನಿಮಾದಲ್ಲೂ ಪ್ರಾಬಬ್ಲಿ ಆ ಸೀರಿಯಲಲ್ಲೂ ಅದೇ ಕತೆ ಅಂತ ಕಾಣುತ್ತೆ. ಹೌದೌದು. ಅವ್ರ ವೆಯ್ಟ್ ಗೇನ್ ಇಶ್ಯೂಸ್ ಇಂದ ಹುಡುಗ ಸಿಕ್ಕಲ್ಲ, ಏನೋ ಸಮಥಿಂಗ್ ಲೈಕ್ ದಟ್. ಸೊ ಅದನ್ನೇ ಅವ್ರು 3 ವರ್ಷ ಮಾಡಾದ್ಮೇಲೆ ಆಸ್ ಫಿಲಮ್ ಮೇಕರ್ಸ್ ಅಥವಾ ಬರಿಬೇಕಾದ್ರೆ ಶೀಸ್ ಓಕೆ ವಿತ್ ಇಟ್ ಅಂತ ತಾನೆ ನಮ್ಗೆ ಅನ್ಸುತ್ತೆ. ಸಡನ್ಲಿ ಅಲ್ಲ ಅನ್ಸುತ್ತೆ ಅಲ್ಲ, ನಾವು ಆಲ್ರೆಡಿ ಹೇಳಿರ್ತೀವಿ ಇದೇ ಸೀನು, ಇದು ಡೈಲಾಗ್ ಅವ್ರ ಮುಂದೆ ತಾನೇ ಹೇಳಿರ್ತೀವಿ ಡೈಲಾಗ್ ಎಲ್ಲ. ಇವನ್ ಕನ್ನಡ ಗೊತ್ತಿಲ್ಲ ಅಂದ್ರೆ ಓಕೆ, ಕನ್ನಡದವರೇ ಕನ್ನಡದವರೇ ಸೀನ್ ಕನ್ನಡದಲ್ಲಿ ಮಾಡಿದೀವಿ, ಸ್ಕ್ರಿಪ್ಟ್ ನೋಡಿ. ಆಮೇಲೆ ನಮ್ಮ ಲವ್ ಅದರದ್ದು ಮೇಕಿಂಗ್ ವಿಡಿಯೋಸ್ ಎಲ್ಲ ಇದರಲ್ಲೇ ಇದೆ, ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇದೆ. ಅದರಲ್ಲಿ ನಾವು ಆ್ಯಕ್ಟ್ ಮಾಡ್ತಿರೋ, ಟ್ರೈನ್ ಮಾಡ್ತಿರೋದು, ಅವ್ರು ಆ್ಯಕ್ಟ್ ಮಾಡ್ತಿರೋ, ಅವರು ಅದರಲ್ಲಿ ಇನ್ವಾಲ್ವ್ ಆಗಿರೋದೆಲ್ಲ ಅದರಲ್ಲೇ ಕಾಣುತ್ತೆ. ಸೊ ಏನು ಗೊತ್ತಿಲ್ಲದೆ ಏನು ಡೈಲಾಗ್ ಬೇರೆ ದಿನ ಮಾಡಿರೋದಲ್ಲ, ಡೈಲಾಗ್ ಅಲ್ಲೇ ಆ ಸ್ಪಾಟಲ್ಲೇ ಆ ಸೀನ್ ಕಂಟಿನ್ಯೂಡ್ ಡೈಲಾಗೇ ಅದು. ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಬೇರೆ ಅಲ್ವಾ ಡೈಲಾಗು ಲವ್ ಮಾಕ್ಟೇಲ್ ಅಲ್ಲಿ. ಹೌದು. ಬಟ್ ಯಾರಿಗೂ ಅದನ್ನು ಇದು ಮಾಡಬೇಕು ಅಂತ ಏನು ಮಾಡಿದ್ದಲ್ಲ, ಕ್ಯಾರೆಕ್ಟ್ರು ಆದಿ ಕ್ಯಾರೆಕ್ಟ್ರಿಗೆ ಆ ಥರ ಫೀಲ್ ಆಗಿರುತ್ತೆ. ಸೊ ಸ್ಕೂಲಲ್ಲಿ ಲವ್ ಮಾಡ್ತಿದ್ದ ಹುಡುಗಿ ಸಡನ್ ಹಿಂಗಾಗ್ಬಿಟ್ಲ ಅನ್ನೋದು ಅದೊಂದು ತುಂಬ ಜನ ಅದು ಆ ವಿಷಯ ಕನೆಕ್ಟ್ ಆಗೋ ವಿಷಯಗಳು. ಕರೆಕ್ಟ್, ಇದು ಅವರು ಆ ಥರ ಹೇಳಿರೋದಕ್ಕೆ ಹೇಳಿದ್ದು ವಿಚಾರ ನಾವು. ಬಟ್ ನೀವು ಆ್ಯಕ್ಚುಲಿ ಪ್ಲೇನ್ ಆಗಿ ಅದನ್ನ ನೋಡಕ್ ಹೋದ್ರೆ ಆದಿ ಏನು ಫೀಲ್ ಮಾಡ್ತಾನೆ ಅನ್ನೋ ಕಾಂಟೆಕ್ಸ್ಟಲ್ಲಿ ಹೇಳಿರೋದೇ ಹೊರತು ಒಂದು ಪರ್ಟಿಕ್ಯುಲರ್ ಪಾತ್ರಕ್ಕೆ ಏನೋ ಒಂದು ಹೇಳಬೇಕು ಅಂತ ಹೇಳಿರೋದಲ್ವೇ ಅಲ್ಲ ಅದು. ಯಾಕೆಂದ್ರೆ ಯಾವಾಗಲೂ ಆದಿ ಪಾತ್ರ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಹಿಂಗಿದ್ಲು, ಅವಳು ಹಿಂಗಿದ್ಲು ಅಂತ ಅಂದಾಗ ಅವಳು ಹೆಂಗಿದ್ಲು ಗೊತ್ತಾ ಅಂತ ಒಂದು ಜಿಮ್ಮಲ್ಲೇ ಒಂದು ಸೀನ್ ಇದೆ, ಅದಕ್ಕೆ ಕನೆಕ್ಟ್ ಮಾಡಿ ಬರೆದಿರೋಂಥ ಸೀನ್ ಅದು. ಸೊ ಇಟ್ ಇಸ್ ಪಾಯಿಂಟ್ಲೆಸ್ ಟು ಪಾಯಿಂಟ್ ಇಟ್ ಔಟ್ ಇವಾಗ. ಅದೇ ತುಂಬ ಜನಕ್ಕೆ ರಿಲೇಟ್ ಆಗೋದು. ಎಷ್ಟೋ ಹುಡುಗರು ಕಾಲೇಜಲ್ಲಿ ನಾನು ಇವಳನ್ನ ಲವ್ ಮಾಡ್ತಾ ಇದ್ದಿದ್ದು ಅನ್ನೋ ಥರದ್ದು ತುಂಬ ವರ್ಷ ನನಗೆ ಫೀಲ್ ಆಗಿದ್ದು ನಾನು ಬರ್ದಿರೋದು ಅಷ್ಟೇ. ಅದನ್ನೇ ನಾನು ಅಲ್ಲಿ ಯಾರು ಇವ್ರಿಗೆ ಏನು ಅನ್ಕೋತಾರೆ ಅವ್ರು ಅನ್ಕೋತಾರಲ್ಲ, ಆ ಸಿನಿಮಾ ಕಂಪ್ಲೀಟ್ಲಿ ನಾನು ಹಾನೆಸ್ಟ್ ಆಗಿ ನನಗೆ ಏನು ಅನಿಸಿದೆ ಅದನ್ನ ಮಾಡ್ಕೊಂಡು ಹೋಗಿರೋದು. ಅದ್ರಲ್ಲಿ ಕೆಲವರಿಗೆ ಬೇಜಾರಾಗಿರ್ಬೋದು, ಕೆಲವ್ರಿಗೆ ಖುಷಿ ಆಗಿರ್ಬೋದು, ಏನು ಮಾಡೋಕ್ಕಲ್ಲ. ಅಲ್ಟಿಮೇಟ್ಲಿ ಈಗ ಆ ಪಾತ್ರಕ್ಕೆ ಏನು ಅನ್ಸುತ್ತೆ ಅಂತ ಹೇಳ್ತಾ ಹೋದಾಗ ಯಾರೋ ಒಬ್ರಿಗೆ ಅದು ಹರ್ಟ್ ಆಗ್ಬೋದು. ಸೊ ಅದು ಇಂಟೆನ್ಷನ್ಲಿ ಅವ್ರಿಗೆ ಮಾಡಬೇಕು ಅಂತ ಮಾಡಿದ್ದಲ್ಲ, ಆ ಕ್ಯಾರೆಕ್ಟರ್ಗೆ ಏನಿಸುತ್ತೆ ಅದನ್ನ ಮಾಡ್ಕೊಂಡು ಹೋಗಿರ್ತೀವಿ. ಅದಾದ್ಮೇಲೆ ಪಾರ್ಟ್ 2 ಅಲ್ಲಿ ನಮ್ಮ ಕಡ್ಡಿ ಮುದ್ದು ಅಂದಿದ್ದೀವಿ. ಅಂದ್ರೆ ಅದೇ ಏನು ಹೇಳಕ್ಕಾಗಲ್ಲ. ಈಗ ಅವ್ರು ಖುಷಿಯಾಗಿ ತಗೊಂಡ್ರು ಅದನ್ನ. ಸರ್ ನಮ್ಗೆ ತುಂಬಾ ಖುಷಿ, ಸಖತ್ತಾಗಿದೆ, ನಂಗೆ ಬೇಕು ಈ ತರ ಇನ್ನೂ ಬರೀ ಸರ್ ಅದ್ರ ಹುಡುಗಿ ಸಣ್ಣಗಿದೆ, ಅವಳನ್ನ ಕಡ್ಡಿ ಮುದ್ದು ಕಡ್ಡಿ ಚಿನ್ನು ಅಂತ. ಹಂಗಾರೆ ಅದು ಬಾಡಿ ಶೇಮಿಂಗ್. ಅಂದ್ರೆ
ನಾನು ಹೇಳೋದು ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ಗಳಿಗೆ ಹೇಳಿರ್ತೀವಿ. ಹಂಗೆ ನೋಡಿದ್ರೆ ಫಸ್ಟು ಅವಳೇ ಇವನು ಬೈತಾರೆ, ಅದೆಲ್ಲ ಹೀರೋನೇ ಲವ್ ಮಾಕ್ಟೇಲ್ ಒನ್ನಲ್ಲಿ ಹುಡುಗಿರು ಇಬ್ರು ಯಾರೋ ನೀವು ಹಂಗೆ ಹಿಂಗೆ ಅನ್ಕೊಂಡು ಅವರೇ ಬೈತಾ ಇರ್ತೀವಿ ಇವನಿಗೆ ಆ ಥರ ಪಾತ್ರ ಅದು. ಅಂದ್ರೆ ಅದೇ ಕಾಮಿಡಿ ತರ ತಗೋಬೇಕು. ಈ ಲವ್ ಮಾಕ್ಟೇಲ್ 3 ಅನೌನ್ಸ್ ಮಾಡಿದಾಗ್ಲೂ ಕೆಲವೊಂದು ಕಮೆಂಟ್ಸು ಏನು ಮಾಡಿದ್ದೆ ಮಾಡ್ತೀರಾ ಗುರು, ಬೇಡ ಗುರು, ಹಂಗೆ ಹಿಂಗೆ ಅಂತ ಇಷ್ಟಪಡೋರು ತುಂಬ ಜನ ಇದ್ದಾರೆ. ಈಗ ಇಷ್ಟಪಡ್ತಾ ಇದ್ದಾರೆ, ಬಟ್ ಶುರುನಲ್ಲಿ ನೀವು ಲವ್ ಮಾಕ್ಟೇಲ್ 3 ಅಂತ ಅನೌನ್ಸ್ ಮಾಡಿದ ತಕ್ಷಣ ಕೆಲವೊಂದು ನೆಗೆಟಿವ್ ಕಮೆಂಟ್ಸು ಬಂತು. ಅದು ಕಾರಣ ಏನಂದರೆ ನಿಮಗೆ ಯಾವಾಗಲೂ ಒಂದು ಹಿಟ್ ಫ್ರಾಂಚೈಸಿ ಹಿಟ್ ಸಿನಿಮಾ ಅಂತ ಬಂದಾಗ ಅದು ಸೀಕ್ವಲ್ ಮಾಡ್ತೀವಿ ಅಂದಾಗ ಭಯ ಇರುತ್ತೆ. ನಮಗೆ ಭಯ ಇರೋದು ಬೇರೆ ಜನಗಳಿಗೆ ಭಯ ಇರುತ್ತೆ. ಯಾಕಂದ್ರೆ ಆ ಸಿನಿಮಾನ ತುಂಬ ಇಷ್ಟಪಟ್ಟಿರ್ತಾರೆ. ಹಾಳು ಮಾಡ್ಬಿಟ್ಟು ನೀವು ಇದನ್ನೇ ಹಾಳು ಮಾಡ್ಬಿಡ್ತೀರಾ, ನೀವು ಹೆಸರೇ ಹಾಳು ಮಾಡ್ಬಿಟ್ರೆ ಬಟ್ ಅವ್ರಿಗಿಂತ ನಮಗಿರುತ್ತಲ್ವಾ, ನಮ್ದೇ ಪ್ರಾಡಕ್ಟ್ ಅದು, ಅದನ್ನ ಹಾಳು ಮಾಡಬಾರ್ದು ಅನ್ನೋ ಕಾನ್ಶಿಯಸ್ ನಮಗೆ ಜಾಸ್ತಿ ಇರುತ್ತೆ. ಅಂಡ್ ಅಫ್ಕೋರ್ಸ್ ಆಲ್ರೆಡಿ ನೋಡಿರೋರು, ಪ್ರೀತಿ ಕೊಟ್ಟಿರೋರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಡೆಫಿನೆಟ್ಲಿ 3 ನೋಡ್ತಾರೆ. ಬಟ್ ಮಾಡ್ತೀರ ಅನ್ನೋರ್ಗೆ ಏನು ಹೇಳಕ್ಕಲ್ಲ. ನೀವು ಲವ್ ಮಾಕ್ಟೇಲ್ 3 ಅಂತೂ ಸಿಕ್ಕಾಬಟ್ಟೆ ಅವರು ಲವ್ ಮಾಕ್ಟೇಲ್ ಫ್ರಾಂಚೈಸಿಗೆ ಹೆವಿ ಜಸ್ಟಿಸ್ ಕೊಡುತ್ತೆ. ಓ ವಾವ್ ಸೂಪರ್ ಗುರು ಅಂತ ಹೇಳ್ತಾರೆ. ಇನ್ನೊಂದು, ಇವಾಗ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ನಿಮಗೆ ಅಂತ ಆಡಿಯನ್ಸ್ ಇದ್ದಾರೆ, ನಿಮ್ಮಿಬ್ಬರಿಗೂ ಲವ್ ಮಾಕ್ಟೇಲ್ಗೆ ಅಂತ ಆಡಿಯನ್ಸ್ ಇದೆ. ನೀವು ಒಂದು ಪೋಸ್ಟ್ ಹಾಕಿದ್ರೇ ನೋಡ್ತಾರೆ, ವಿಷಯಗಳು ರೀಚ್ ಆಗುತ್ತೆ. ಅದು ಇವತ್ತು ಎಷ್ಟು ಮುಖ್ಯ ಅಂತ ಒಬ್ಬ ಆರ್ಟಿಸ್ಟ್ಗೆ ಅವರು ಪರ್ಸ್ನಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಆಡಿಯನ್ಸ್ನ ಮೇಂಟೈನ್ ಮಾಡೋದು ಎಷ್ಟು ಮುಖ್ಯ ಅಂತ ಅನ್ಸುತ್ತೆ. ತುಂಬ ಮುಖ್ಯ ಆಗುತ್ತೆ. ಬೇಕಲ್ವ, ಅದಿಲ್ಲ ಹೆಂಗೆ ರೀಚ್ ಮಾಡ್ತೀರಾ? ಈಗ ನಮಗೆ ಪರ್ಸ್ನಲಿ ಕನೆಕ್ಟ್ ಆಗಿರೋರು, ಸೊ ಅವ್ರುಗಳೇ ನಮ್ಮನ್ನ ರೆಗ್ಯುಲರ್ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಅವ್ರಿಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಸೊ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಾರೆ, ನಮ್ಮ ವರ್ಕ್ ನಮ್ಮ ಸಿನಿಮಾಗಳನ್ನ ನೋಡೋಕೆ ಇಷ್ಟಪಡ್ತಾ ಇರ್ತಾರೆ. ಸೊ ನಿಮ್ಗೇನು ಅದು ನಮ್ಗೇನು ಫಾಲೋಯಿಂಗ್ ಇದ್ದಾರೆ ಎಲ್ಲರೂ ಲವ್ ಮಾಕ್ಟೇಲ್ ಇಂದನೇ ಬಂದಿರೋದು. ಒಂದೊಂದು ತಲುಪಕ್ಕೆ ಕೂಡ ಈಸಿ ಅಲ್ವಾ, ನಮ್ಗೆ ಏನು ಬೇಕು ಅದನ್ನ ನಾವು ಡೈರೆಕ್ಟಾಗಿ ಹೇಳ್ಬೋದು. ಆಮೇಲೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ತುಂಬ ಕ್ಯೂಟ್ ಆಗಿತ್ತು. ಮಗಳು ನೀವು ಟಿ ಶರ್ಟ್ ಹಾಕೊಂಡು ಅದು ಇದು ಎಲ್ಲ ಐಡಿಯಾ ಹೆಂಗೆ ಬಂತು ಅಂದರೆ ಹೆಂಗೆ ಬೇಕಾದ್ರೆ ಅನೌನ್ಸ್ ಮಾಡ್ಬೋದು, ದೊಡ್ಡ ಸ್ಟಾರ್ ಕೈಯಲ್ಲಿ ಬೇಕಾದ್ರೆ ಅನೌನ್ಸ್ ಮಾಡ್ಬೋದು. ನೀವು ಮಾಡಿದ್ದು ಹೆಂಗಿತ್ತು ಅಂದರೆ ಒಂಥರ ನಮ್ಮದು ಸಿನಿಮಾ ಅನ್ನೋ ಥರದ್ದು ಅನಿಸ್ತು. ನಾವು ಸ್ಟಾರ್ ಕೈಲೇ ಮಾಡಿಸಿರೋದು, ನಮ್ಮನೆ ಸ್ಟಾರ್. ನಮ್ಮನೆ ಸ್ಟಾರ್, ನಿಮ್ಮನೆ ಸ್ಟಾರ್. ಆಮೇಲೆ ತುಂಬ ಜನ ಪರಿಕು ಫ್ಯಾನ್ಸ್ ಇದಾರಲ್ಲ. ಅಂದ್ರೆ ಎವ್ರಿ ಫಿಲ್ಮ್ ದಟ್ ವೇ ನೋಡಿದ್ರೆ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ, ಇನ್ಫ್ಯಾಕ್ಟ್ ನಾವು ಈ ಸಿನಿಮಾ ಅನೌನ್ಸ್ ಮಾಡಿದ್ ಕೂಡ ಒಂದು ವಿಡಿಯೋ ಮಾಡಿದೆ, ಐ ಥಿಂಕ್ ಅದೊಂದು 5-6 ಮಿಲಿಯನ್ ಹೋಗಿತ್ತು. ಕ್ರಿಯೇಟಿವ್ ಆಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ನಮಗೂ ಅದೇ ರೊಟೀನ್ ಆಗಿ ಮಾಡಿದ್ರೆ ಒಂದು ರೀಚ್ ಆಗಲ್ಲ, ಇನ್ನೊಂದು ಕ್ರಿಯೇಟಿವ್ ಫೀಲ್ಡಲ್ಲೇ ಇದೀವಲ್ವಾ, ಒಂಚೂರು ಎಫರ್ಟ್ ಆಗುತ್ತೆ, ಒಂಚೂರು ಯೋಚನೆ ಮಾಡಬೇಕಾಗುತ್ತೆ, ಎಫರ್ಟ್ ಹಾಕ್ಬೇಕಾಗುತ್ತೆ. ಯಾವಾಗಲೂ ನಾವು ಡೇ 1 ಇಂದನೂ ಕ್ರಿಯೇಟಿವ್ ಆಗಿ ಮಾಡೋದನ್ನ ಮುಂಚೆಯಿಂದನೂ ಹಂಗೆ ಮಾಡ್ತಾರೆ, ಮುಂಚೆಯಿಂದನೂ ಹಂಗೆ ಮಾಡ್ತಾ ಇದೀವಿ. ಸೊ 1, 2, 3 ಎಲ್ಲಾನು ನಾವು ಕ್ರಿಯೇಟಿವ್ ಆಗಿ ಟ್ರೈ ಮಾಡ್ತೀವಿ ಪ್ರಮೋಟ್ ಮಾಡೋಕ್ಕೆ. ಪ್ರೊಡಕ್ಷನ್ ಹೌಸ್ ಹೆಸರು ಕೃಷ್ಣ ಟಾಕೀಸ್ ಅಂತ ಇತ್ತು, ಇಲ್ಲಿ ಕ್ರಿಸ್ಮಿ ಫಿಲ್ಮ್ಸ್ ಅಂತ ಮಾಡಿದ್ದೀರಾ. ಏನು ಚೇಂಜ್ ಮಾಡಿದ್ದೆ ಸರ್? ನನ್ನ ಹೆಂಡತಿ ಬೈದರು, ಕೃಷ್ಣ ಟಾಕೀಸ್ ನೀವು ಒಬ್ಬರು ನಾನೇ ಇದ್ದೀನಿ ಅಂದರು. ನಾಡಮ್ಮ ಬಾ ಅಂದ್ಬಿಟ್ಟು ಕ್ರಿಸ್ ಅಂತ ಕೂಡ ಮೀ ಹಾಕ್ಬಿಟ್ಟು ಕ್ರಿಸ್ಮಿ ಫಿಲ್ಮ್ಸ್. ಇಲ್ಲ ಅದಕ್ಕೆ ಭಾಳಷ್ಟು ಇದಿದೆ. ಇಲ್ಲ ಅದೇ ನಿಜ ಆ್ಯಕ್ಚುಲಿ ಅದಕ್ಕೆ. ಏನು ಮೇಡಮ್? 100% ನಾನೇ ಹೇಳಿದ್ನಲ್ಲ, ಏನಿಲ್ಲ. ಅಲ್ಲ ಅವ್ರು ಏನೋ ಬೇರೆ ಹೇಳ್ತಿದ್ರು. ನಾನು ಇದನ್ನ ಯಾವಾಗ ಸೀರಿಯಸ್ ಆಗಿ ಕೇಳಿದೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಲ್ಲ ಅವರು ಈಗ ನಮ್ಮ ಮಗಳದು ಪರಿ ಕೃಷ್ಣ ಅಂತ ಏನೋ ಹೆಸರಿಟ್ರೆ, ಪರಿ ಕೃಷ್ಣ ಅಂತ ಯಾಕಿರ್ಬೇಕು, ಪರಿ ಎಂ ಕೃಷ್ಣ ಅಂತ ಹೇಳಿ, ಇಲ್ಲ ಪರಿ ಮಿಲನ ಕೃಷ್ಣ ಅಂತ ಹೇಳಿ ಅಂತ ಹಂಗೆ. ಸೊ ಎಲ್ಲಾದ್ರಲ್ಲೂ ನಾನು ಇರಬೇಕು, ಅದಕ್ಕೆ ಅವ್ರದ್ದೇ ಕಾಂಟ್ರಿಬ್ಯೂಷನ್ ಇದ್ದಾಗ ನಾನು ಯಾಕಿರ್ಬಾರ್ದು, ನಂದು ಯಾಕಿರ್ಬಾರ್ದು ಅಂತ ಕಾಂಟ್ರಿಬ್ಯೂಷನ್ ನಮ್ದು ಹೆಸರು ಇವ್ರದ್ದು ಅನ್ನೋ ತರ ಯಾಕೆ ಹೆಂಗೆ ಅಂತ. ಅದು ಒಂಥರ ಕರೆಕ್ಟ್ ಅಲ್ವಾ? ನೀವು ಇದು ಸಿನಿಮಾ ಮಾಡಿದಾಗ, ಪಾರ್ಟ್ 2 ಸಿನಿಮಾ ಮಾಡಿದಾಗ ಇಂಡಸ್ಟ್ರಿ ತುಂಬ ಒಳ್ಳೆ ಇದರಲ್ಲಿತ್ತು. ಅಂದರೆ ಆ ವರ್ಷ ತುಂಬ ಸಕ್ಸಸ್ಫುಲ್ ಸಿನಿಮಾ ಬಂತು, ದೊಡ್ಡ ಸಿನಿಮಾಗಳು ಫಸ್ಟ್ ಬಂದಿದೆ ನಮ್ಮದು. ಅಲ್ಲ ಫಸ್ಟ್ ಬಂದಿದ್ದು ನಿಮ್ದು, ಹೌದು ಸರ್. ಅದಾದಮೇಲೆ ಆ ಇಯರು ಗೋಲ್ಡನ್ ಇಯರ್ ಒಂಥರ, ಮತ್ತೆ ರಿಪೀಟ್ ಆಗಿಲ್ಲ ಅದು. ತುಂಬ ಯಾಕಂದರೆ ಎಲ್ಲ ತುಂಬ ಒಳ್ಳೊಳ್ಳೆ ಸಿನಿಮಾಗಳೆಲ್ಲ ಅಲ್ಲೇ ಇದ್ದಿದ್ದು ಆ ಟೈಮಲ್ಲಿ ರಿಲೀಸ್ ಆಯ್ತು ಅಷ್ಟೇ. ಏನಾಗುತ್ತೆ ಅಂದರೆ ಆ ಇಯರ್ ಗೋಲ್ಡನ್ ಅಂತ ಏನಿರಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು. ಲವ್ ಮಾಕ್ಟೇಲ್ 2, ಚಾರ್ಲಿ, ಕಾಂತಾರ, KGF 2 ಎಲ್ಲ ದೊಡ್ಡ ಸಿನಿಮಾ ಅಂದರೆ ಎಲ್ಲ ಆ ಟೈಮಲ್ಲಿ ಬಂತು. ಯಾಕಂದರೆ ನಿಮಗೆ ಅವಾಗ 1.5 ವರ್ಷ ನಿಮ್ಮ ಕೋವಿಡ್ ಇದೆ, ಯಾರೂ ರಿಲೀಸ್ ಮಾಡಿರಲಿಲ್ಲ, ಎಲ್ಲ ಹೋಲ್ಡಲ್ಲಿತ್ತು, ಎಲ್ಲ ರೆಡಿಯಾಗಿತ್ತು ಸಿನಿಮಾ. ಸೊ ಒಂದೇ ಸತಿಗೆ ಬಂದರು. ಸೊ ಆ ಥರ ಒಳ್ಳೊಳ್ಳೆ ಸಿನಿಮಾಗಳು ಬಂದರೆ ಆ ಇಯರ್ ಗೋಲ್ಡ್ ಆಗುತ್ತೆ ಅಷ್ಟೇ. ಗೋಲ್ಡನ್ ಇಯರಲ್ಲಿ ಸಿನಿಮಾಗಳು ಬರಲ್ಲ. ಕರೆಕ್ಟು. ಬಟ್ ಅವಾಗ ಆ ಥರ ಸಿಚುವೇಶನು, ಇವಾಗ ಡೆಡ್ ಅಪೋಸಿಟ್ ಸಿಚುವೇಶನ್ ಇದು. ಯಾಕೆ ಹಂಗಂತೀರಾ? ಇಲ್ಲ, ಯಾವ ಸಿನಿಮಾನು ಓಡ್ತಾ ಇಲ್ಲ ಅಂತ ಯಾಕೆ ಅನ್ಕೋತೀರಾ? ಲವ್ ಮಾಕ್ಟೇಲ್ 3 ಬರ್ತಾ ಇದೆ, ನೆಕ್ಸ್ಟ್ ಟಾಕ್ಸಿಕ್ ಬರುತ್ತೆ, ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಅಲ್ಲ, ಬರಲಿ ಗೆಲ್ಲಿ ಅನ್ನೋದು ಆಸೆ ಇದೆ ಸರ್. ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿದ್ರೆ ನಾವು ಹೋದ ವರ್ಷನೂ ನಾನು ಹೇಳಿದೆ 2 ಸಿನಿಮಾ ಹಂಗೆ ಅಂದ್ಕೊಂಡ್ರೆ ದೊಡ್ಡ ಮಟ್ಟದಲ್ಲಿ ಗೆದ್ದಿರೋದು. ಕಾಂತಾರ, ಸೂಪರ್ಮ್ಸು. ಎಲ್ಲರೂ ಕಷ್ಟಪಡ್ತಾರೆ, ಎಲ್ಲರೂ ಸಿನಿಮಾ ಮಾಡ್ತಾರೆ, ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತಾರೆ, ಎಲ್ಲ ಮಾಡ್ತಾರೆ, ಏನಂದ್ರೂ ಆಗ್ತಾ ಇಲ್ಲ. ಈ ವರ್ಷನೂ ಸ್ಟಾರ್ಟಿಂಗಲ್ಲಿ ನಿಮ್ಮ ಸಿನಿಮಾನೇ ಬರ್ತಾ ಇರೋದು. ಸೊ ಹೆಂಗಿದೆ, ಏನು ಚೇಂಜ್ ಆಗಬೇಕು,
ಇಲ್ಲ ಏನಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಷ್ಟೇ. ನೀವು ಹೇಳ್ದಂಗೆ ಫಸ್ಟಿಂದ ಪಬ್ಲಿಸಿಟಿ ಯಾಕೆ ಮಾಡ್ತಿಲ್ಲ, ಫಸ್ಟಿಂದ ಬಸ್ ಯಾಕೆ ಮಾಡ್ತಿಲ್ಲ ಅಂತಿರಲ್ಲ, ಅದನ್ನು ಕಮ್ಮಿ ಮಾಡಿಬಿಟ್ಟು ಕಾನ್ಸಂಟ್ರೇಷನ್ ಇದ್ರ ಮೇಲೆ ಹೋದರೆ, ಸ್ಕ್ರಿಪ್ಟ್ ಮೇಲೆ ಹೋದರೆ, ಈ ಎಫರ್ಟು ನನ್ನ ಪ್ರಕಾರ ಸ್ಕ್ರಿಪ್ಟ್ ಮೇಲೆ ಹಾಕಬೇಕು. ಸ್ಕ್ರಿಪ್ಟ್ ಚೆನ್ನಾಗಿ ಮಾಡ್ತು ಅಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಸಿನಿಮಾ ಚೆನ್ನಾಗುತ್ತೆ. ಸಿನಿಮಾ ಚೆನ್ನಾಗಾಗ್ತಿದ್ದಂಗೆ ಮೇ ಬಿ ನೀವು ಹೇಳ್ದಂಗೆ ಫಸ್ಟ್ ಡೇ ದುಬ್ಬಂತ ಬರ್ದೇ ಇದ್ರು ಅಟ್ಲೀಸ್ಟ್ ಶನಿವಾರದಿಂದನೂ ನಿಮಗೆ ಲಾಂಗ್ ರನ್ ಸಿಗುತ್ತೆ, ಸ್ಯಾಟರ್ಡೇನ ಚೆನ್ನಾಗಿ ಟೇಕ್ ಆಫ್ ಆಗಿಬಿಡುತ್ತೆ. ಸೊ ಅದು ಪ್ರಾಬ್ಲಮ್ ಆಗ್ತಿರೋದೇ ನಮಗೆ ರೈಟಿಂಗಲ್ಲಿ. ಸೊ ಕಥೆನ ಚೆನ್ನಾಗಿ ಬರ್ಕೋಬೇಕು, ಅದನ್ನು ಎಕ್ಸಿಕ್ಯೂಟ್ ನೀಟಾಗಿ ಜನಕ್ಕೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಮಾಡಬೇಕು. ಈಗ ಸಿನಿಮಾ ಮಾಡಬೇಕು, ನಾನು ಈ ನೆಕ್ಸ್ಟ್ ರಜಕ್ಕೆ ಒಂದು ಸಿನಿಮಾ ರೆಡಿ ಮಾಡಬೇಕು ಅಂತ ಸಿನಿಮಾ ಸ್ಟಾರ್ಟ್ ಮಾಡೋ ಸಿನಿಮಾ ಮುಂಚೆ ಐ ಥಿಂಕ್ ತುಂಬಾ ಥಾಟ್ ಹಾಕಬೇಕು. ಅಂದ್ರೆ ಏನ್ ವರ್ಕ್ ಆಗಿದೆ, ಏನ್ ಇಷ್ಟಪಡ್ತಿದ್ದಾರೆ, ಅಂದ್ರೆ ಕ್ಯಾಲ್ಕುಲೇಟಿವ್ ಆಗಿ ಮಾಡಿ ಅಂತಲ್ಲ, ಆ ರೀತಿ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ನಾವು ಸ್ಕ್ರಿಪ್ಟ್ ಅಲ್ಲಿ ಕೆಲಸ ಮಾಡಿದಿರುತ್ತೆ. ಬಟ್ ಅಟ್ಲೀಸ್ಟ್ ಒನ್ ಕಾಮನ್ ಏನಂತಾರೆ ಅಂದರೆ ಅಲ್ಲಲ್ಲ, ನಾನು ಹೇಳೋದೇನೆಂದರೆ ನೀವು ಕ್ಯಾಲ್ಕುಲೇಷನ್ ಸಿನಿಮಾ ಮಾಡಬಾರ್ದು. ಅಂದರೆ ಓಕೆ ನೆಕ್ಸ್ಟ್ ಈ ಟೈಮಿಗೆ ನಾನು ರಿಲೀಸ್ ಮಾಡೋಕೆ ಫಿಲಮು ಒಂದು ಸಿನಿಮಾ ಮಾಡೋಣ ಅಂತಂದ್ರೆ ಸಿನಿಮಾ ಚೆನ್ನಾಗಾಗಲ್ಲ. ಯಾವಾಗಲೂ ಆರ್ಗ್ಯಾನಿಕಾಗಿ ಒಂದು ಕತೆ ಬರಬೇಕು. ಆರ್ಗ್ಯಾನಿಕಾಗಿ ಕತೆ ಬಂದು ಆ ಕತೆ ವಾವ್ ಅಂತ ಅನಿಸಿ ಆ ಕತೆನ ಸಿನಿಮಾ ಮಾಡಬೇಕು. ಆವಾಗಲೇ ಸಿನಿಮಾ ಚೆನ್ನಾಗಿರುತ್ತೆ. ಈಗ ನಾನು ಓಕೆ ಈಗ ಸಪೋಸ್ ಮಾರ್ಚ್ 19 ಸಖತ್ತಾಗಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ಲೋಮಕ್ಟಿಲ್ ನೆಕ್ಸ್ಟ್ ಮಾರ್ಚ್ ಯೋಗಾದಿಗೆ ನಂದೇ ಸಿನಿಮಾ ಬರಬೇಕು ಅಂದ್ಬಿಟ್ಟು ಒಂದು ವರ್ಷಕ್ಕೆ ನಾನು ಕಥೆನೂ ಇರಲ್ಲ ಏನೂ ಇರಲ್ಲ, ರೆಡಿ ಮಾಡ್ಬಿಟ್ಟು ನಾನು ಆ ಫಿಲಮ್ ಆ ಟೈಮ್ ಬಂದ್ಬಿಡಬೇಕು, ನನಗೆ ಹಿಟ್ಟಾಗಿದೆ ಬರ್ತೀನಿ ನಾನು ರೆಡಿ ಮಾಡ್ತೀನಿ ಅಂದರೆ ಆಗಲ್ಲ. ಫಸ್ಟ್ ಕತೆ ಬಂದರೆ ಆ ಕತೆ ಹಿಡ್ಕೊಂಡು ಸಿನಿಮಾ ಮಾಡಿ ಚೆನ್ನಾಗುತ್ತೆ. ಆ ಅಜೆಂಡಾ ಇರಬಾರ್ದು ಅಂತ ಹೇಳ್ತಿರೋದು. ಆವಾಗ ನಿಮಗೆ ಒಳ್ಳೊಳ್ಳೆ ಸಿನಿಮಾಗಳು ಸಿಗುತ್ತೆ. ಇವಾಗ ನೀವು ಡೈರೆಕ್ಟರಾಗಿ ನೀವೇ ಹಿಟ್ಟಾದ್ರಲ್ಲ, ಅದಾದಮೇಲೆ ತುಂಬ ಜನ ಅದೇ ಥರ ಮಾಡಿದ್ರು, ನಿಮ್ಮನ್ನು ಇನ್ಸ್ಪೈರಾಗಿ ತಗೊಂಡ್ರ ಅಥವಾ ಗೊತ್ತಿಲ್ಲ ನನಗೆ. ತುಂಬ ಜನ ಹೀರೋಗಳು ಅವರೇ ಡೈರೆಕ್ಟರಾಗಿ ಅವರೇ ಸಿಂಪಲ್ ಸಿನಿಮಾಗಳೆಲ್ಲ ತೆಗೆದ್ರು, ಬಟ್ ವರ್ಕ್ ಆಗಲಿಲ್ಲ ತುಂಬ ಸಿನಿಮಾಗಳು. ಎಲ್ಲ ಪ್ರಯತ್ನ ಅಲ್ವಾ. ಏನಾಗುತ್ತೆ ಅಂದರೆ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ಯಾರು ನನಗೆ ತುಂಬ ಜನ ಹೇಳ್ತಾರೆ ನೀವು ನನ್ನ ಲೋಮಕ್ಲೆಲ್ಲ ನಮಗೂ ಇನ್ಸ್ಪೈರ್ ಆಗಿದೆ ಮಾಡ್ತಿದ್ದೀವಿ ಅಂತ. ನಾನು ಹೇಳ್ತೀನಿ ಖಂಡಿತ ಮಾಡಿ, ಸಂತೋಷ. ಯಾಕಂದರೆ ಪ್ರಯತ್ನ ಪಡಬೇಕು. ಪ್ರಯತ್ನನೇ ಪಡದೆ ಏನಾಗುತ್ತೆ. ಈಗ ಈಗ ನನಗೆ ನನ್ನ ಟ್ಯಾಲೆಂಟ್ ಏನಿದೆ ಅಥವಾ ನಾನು ಹೆಂಗೆ ಕತೆ ಹೇಳ್ತೀನಿ, ಹೆಂಗೆ ಸಿನಿಮಾ ಮಾಡ್ತೀನಿ ನನಗೆ ಗೊತ್ತಿರಲಿಲ್ಲ. ಮಾಡಿದ್ಮೇಲೆ ತಾನೇ ಗೊತ್ತಾಗಿದ್ದು. ಸೊ ಅದು ಮಾಡಿದ್ದಕ್ಕೆ ಏನೋ ನಮ್ಮ ಲೈಫ್ ಚೇಂಜ್ ಆಯಿತು, ಅಥವಾ ನಮ್ಮ ಜೊತೆ ಆ್ಯಕ್ಟ್ ಮಾಡೋದು ಒಂದಷ್ಟು ಜನ ಲೈಫ್ ಚೇಂಜ್ ಆಯಿತು. ನಾನು ಇನ್ನೊಂದು ಸಿನಿಮಾ ಮಾಡೋಕ್ಕೆ ಡೈರೆಕ್ಟ್ ಮಾಡೋಷ್ಟು ಧೈರ್ಯ ಬಂತು. ಈಗ ಒಂದು ಬ್ಯಾನರ್ ಇತ್ತು, ಈಗ 2 ಬ್ಯಾನರ್ ಮಾಡ್ಕೊಳ್ಳೋಷ್ಟು ಒಂದು ಧೈರ್ಯ ಬಂತು. ಸೊ ಆ ಥರ ಬಂದಿದ್ದು ಏನಕ್ಕಂದ್ರೆ ಅದೊಂದು ಚಾನ್ಸ್ ತೊಗೊಂಡಿದ್ದಕ್ಕೆ. ಸೊ ಆ ಥರ ಚಾನ್ಸ್ ತೊಗೊಳ್ಳೋದು ಒಳ್ಳೇದೇ. ಸೋಲು ಗೆಲುವು ಇದ್ದಿರುತ್ತೆ. ಪ್ರಯತ್ನನೇ ಪಡದೆ ಸುಮ್ಮನೆ ಬಿಟ್ಬಿಟ್ರೆ ತಪ್ಪದು. ಪ್ರಯತ್ನ ಪಟ್ಟಿದ್ದು ಒಳ್ಳೇದೇ. ಎಲ್ಲ ಯಾರ್ಯಾರು ಟ್ರೈ ಮಾಡಿದ್ದಾರೆ, ಈಗ ಸುಮಾರು ಜನ ಸೋತಿರ್ತಾರೆ. ನಾನು ಅವ್ರಿಗೆ ಹೇಳ್ತೀನಿ, ನೀನು ಬರ್ದಿರೋದು ನೀನು ಬರ್ಕೊಂಡಿದ್ಯಾ ಸಾಲಲ್ಲ, ಜನಕ್ಕೆ ಇದು ಸಾಲಲ್ಲ, ಇನ್ನೂ ಚೆನ್ನಾಗಿ ಬರಿ. ಜನಕ್ಕೆ ಬಯಕ್ಕೆ ಹೋಗಬೇಡ, ನಾನು ಚೆನ್ನಾಗಿ ನೋಡಲಿಲ್ಲ ಅದು ಇದನ್ನು ಬಯಕ್ಕೆ ಹೋಗಬೇಡ, ತಲೆ ಕೆಡ್ಸ್ಕೊಬೇಡ. ನೀನು ಮಾಡಿರೋದು ಅಂತ ಚೆನ್ನಾಗಿಲ್ಲ ಸಿನಿಮಾ, ಇದು ಓಕೆ ಆವ್ರೇಜ್ ಸಿನಿಮಾ, ನೆಕ್ಸ್ಟು ಇನ್ನೂ ಒಳ್ಳೆ ಸಿನಿಮಾ ಮಾಡು. ಸಾಲಲ್ಲ, ಇದರಿಂದ ಗೆಲುವು ಸಿಗಲ್ಲ. ಸೊ ಅದು ಲರ್ನಿಂಗ್ ಅಷ್ಟೇ, ತೊಂದರೆ ಇಲ್ಲ. ಈಗ ಈ ಟ್ರೈಲರಲ್ಲೇ ಹೇಳಿದ್ದೀರಾ ಇದು ಕೊನೆ ಇದು ಅಂತ ಬಳಸಿದ್ದೀರಾ ಟ್ರೈಲರಲ್ಲಿ. ಅಕಸ್ಮಾತ್ ಸಿನಿಮಾ ಎಲ್ಲ ಸಕ್ಸಸ್ ಆಗುತ್ತೆ, ಅದಾದ್ಮೇಲೆ ಮತ್ತೆ ನಿಮಗೆ ಒಂದು ಥಾಟ್ ಬರುತ್ತೆ, ಇಲ್ಲ ಇನ್ನೂ ಅಲ್ಲ ನಾನು ಹೇಳ್ತಿರೋ ಕೇಳಿ, ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಈಗ ಕೂತ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಅಕಸ್ಮಾತ್ ಅಲ್ಲ, ಆಗುತ್ತೆ. ಓಕೆ, ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ, ಅದು ಹಾಗೇ ಆಗುತ್ತೆ. ಅದೇ ಆಗಲಿ ಸರ್, ಸಿನಿಮಾ ನಾವು ವಿಶ್ ಮಾಡ್ತೀವಿ, ಸಕ್ಸಸ್ ಆಗುತ್ತೆ ಆಗುತ್ತೆ. ಅಲ್ಲ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿದ್ದೇ ರೌಂಡ್ ಆಫ್ ಮಾಡ್ತಾ ಇದೀವಿ. ಅದು ಗೊತ್ತಿದೆ ಸಿನಿಮಾ ಸೋಲುತ್ತೆ ಅಂದ್ಬಿಟ್ಟು ಯಾರು ರೌಂಡ್ ಆಫ್ ಮಾಡಲ್ಲ. ಗೊತ್ತು ಚೆನ್ನಾಗಾಗುತ್ತೆ ಅಂತ ಕೊನೆಯ ಅಧ್ಯಾಯ ಅಂದ್ರೆ ತುಂಬಾ ಚೆನ್ನಾಗಿ ಅಲ್ಲ, ಅಕಸ್ಮಾತ್ ಏನಾದ್ರು ಒಂದು ನೆಕ್ಸ್ಟ್ ಥಾಟ್ ಗಿಟ್ ಬಂದ್ರೆ ಮತ್ತೆ ಕಂಟಿನ್ಯೂ ಮಾಡ್ಬೋದಾ ಏನಾದ್ರು? ಅಂದ್ರೆ ಯಾವ ಟೈಮಲ್ಲಿ ಸದ್ಯಕ್ಕೆ ಕೊನೆ ಅಂತ ಅನ್ಕೊಂಡಿದೀವಿ. ಈಗ ಮುಂದಕ್ಕೆ ಇವತ್ತಿದ್ದಂಗೆ ನಾಳೆ ನಾವಿರಲ್ಲ. ಸೊ ಪ್ರತಿಯೊಬ್ಬರು ಚೇಂಜ್ ಆಗ್ತಾ ಹೋಗ್ತೀವಿ. ಈಗ ನೀವು ಲವ್ ಮಾಕ್ಟೇಲ್ 1 ನೋಡಿ, 2 ನೋಡಿ, 3 ನೋಡಿ, ಎಲ್ಲ ಬೇರೆ ಬೇರೆ ಥರನೇ ಇರುತ್ತೆ ಸಿನಿಮಾ. ಯಾಕೆಂದರೆ ನಾವು ಏಜ್ ಆಗ್ತಿದ್ದಂಗೆ ನಾವು ಯೋಚನೆ ಮಾಡೋ ರೀತಿಗಳು ಚೇಂಜ್ ಆಗುತ್ತೆ, ನಮ್ಮ ಎಕ್ಸ್ಪೀರಿಯನ್ಸಸ್ ಚೇಂಜ್ ಆಗುತ್ತೆ. ಸೊ ಗೊತ್ತಿಲ್ಲ, ಈಗ ಸದ್ಯಕ್ಕೆ ನನಗೆ ಹಂಗೆ ಅನಿಸ್ತು. ಟ್ರೈಲರ್ ನಾನು ಸ್ಕ್ರಿಪ್ಟ್ ಬರೆಯುವಾಗ ನಂಗೆ ಹಂಗೆ ಅನಿಸ್ತು, ಹಿಂಗೆ ಬರೀಬೇಕು ಅಂತ ಹಂಗೆ ಬರೆದಿದ್ದೀನಿ ಅಷ್ಟೇ. ಸೂಪರ್ ಸರ್. ಮಾರ್ಚಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ 19th. ಒಳ್ಳೇದಾಗಲಿ ಸರ್, ಆಲ್ ದ ಬೆಸ್ಟ್ ನಿಮಗೆ, ಸಿನಿಮಾಗೆ ಒಳ್ಳೇದಾಗಲಿ. ಮೇಡಮ್ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಅಂದ್ರೆ ನಿಮ್ದು ಇಂಟರ್ವ್ಯೂಸ್ ಎಲ್ಲ ಹೆಂಗಿರುತ್ತೆ? ಒಂಥರ ತುಂಬಾ ಸೈಲೆಂಟ್ ಆಗಿ ಕೇಳ್ತೀರಾ, ಬಟ್ ಸೈಲೆಂಟಾಗಿ ಬಾಂಬ್ ಆಗ್ತಾ ಇರ್ತೀರಾ. ಜೆನ್ಯೂನ್ಲಿ ಚೆನ್ನಾಗಿತ್ತು. ಅಂದ್ರೆ ವಾಟ್ ಎವರ್ ಅಂದ್ರೆ ನೀವೇನು ಕೇಳಿದ್ರೆ ಅದೆಲ್ಲ ಸೆನ್ಸಿಬಲ್ ಆಗಿತ್ತು. ಸೊ ಚೆನ್ನಾಗಿತ್ತು. ಥ್ಯಾಂಕ್ ಯು. ಒಳ್ಳೇದಾಗಲಿ ಸಿನಿಮಾಗೆ. ಥ್ಯಾಂಕ್ ಯು.